ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನಿನ್ನ ಮಹಿಮೈಶ್ವರ್ಯವನ್ನು ನಮ್ಮ ಜೊತೆಯಲ್ಲಿ ತೋರ್ಪಡಿಸುವ ಆತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಆರಾಧನೆಗೆ ನಾಯಕನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬಲಪಡಿಸುವ ಸರ್ವಶಕ್ತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪ್ರತಿ ಸಂದರ್ಭಗಳ ಜೊತೆಯಾಗಿದೆ ನಮ್ಮ ನಡೆಸಲು ಶಕ್ತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಉನ್ನತನೇ ಹಲ್ಲೆಲೂಯಾ ಆರಾಧನೆ ವಿಶ್ವತುಕನ ಮಮ ಕಲಿಕಲ ಮಮ ಪರಿಶುದ್ಧಾತ್ಮನೇ ಹಲ್ಲೆಲೂಯಾ. ಸಜೀವವುಳ್ಳ ದೇವರೇ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಅಯ್ಯ ಕೆರೂಬಿಯರ ಮಧ್ಯದಲ್ಲಿ ಸೆರಾಫಿಯರ ಮಧ್ಯೆ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಅವತ್ತು ಕರ್ತನ ದೂತರ ಸಂಗಡ ಇದ್ದು ದೇವರ ಘನಪಡಿಸುವಿಕೆಯಲ್ಲಿ ಯೋಗ್ಯನಾಗಿರುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಪಕ್ಷವಾಗಿ ಕೂಡ ದೇವರನಿಗೆ ಇದ್ದುಕೊಂಡು ನಾವು ನಿಮ್ಮನ್ನು ಘನಪಡಿಸುವಾಗ ನಮ್ಮ ಜೊತೆಯಲ್ಲಿ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಆರಾಧನೆ ಆರಾಧನೆ ಕಲಮ ಶಮೋ ಕರತ ಕಲಮ ಮಮ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವ ಯೇಸಪ್ಪ ಹಲ್ಲೆಲೂಯಾ. ನಿನ್ನ ಮಹಿಮೆಯ ಮೇಘದಿಂದ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ನಿನ್ನ ಮಹಿಮೆಯ ಮೇಘದಿಂದ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ಸ್ತೋತ್ರ. ನಿನ್ನ ಮಹಿಮೆಯ ಮೇಘದಿಂದ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಆರಾಧನೆ యేసయ్యా ನಿನಗೆ ಸ್ತೋತ್ರ ದೇವರೇ. ಪ್ರಾರಂಭ ಪ್ರಾರ್ಥನೆಯಿಂದ ಕರ್ತಾವೆ ನೀನಿದೆ ನಡೆಸಲು ಬರಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಅಯ್ಯ ನಿನ್ನ ಪ್ರಸನ್ನತೆ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮಿಂದ ಏನು ಸಾಧ್ಯವಿಲ್ಲ ದೇವರೇ. ನಿನ್ನ ಸಮ್ಮುಖವನ್ನು ಕಾಣಲು ನಾವು ಬಂದಿದ್ದೇವೆ ದೇವರೇ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವು ಅಡಗಿದೆ ದೇವರೇ. ಆ ಸಂತೋಷವನ್ನು ಅನುಭವಿಸ ನಾವೆಲ್ಲರೂ ಸಭೆಯಾಗಿ ಸೇರಿ ಬಂದಿದ್ದೇವೆ ಕರ್ತನೇ. ಸಂತೋಷಕರವಾಗಿಯೂ ಅದ್ಭುತಕರವಾಗಿ ಆರಾಧನೆ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರೇ. ಮುಂದಿನ ಆರಾಧನೆ ವಾಕ್ಯ ಮತ್ತು ಹಾಡುಗಳ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ ಆಮೆನ್ ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಎರಡು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಸಂತೋಷವಾಗಿದೆ. ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಹಲ್ಲೆಲೂಯಾ. ಇಲ್ಲ ಹಲ್ಲೆಲೂಯಾ. ಸರಿಗೆ ನಾವು
ನಾಮದಲ್ಲಿ ಒಂದು ಹಾಡಾಡುತ್ತಾ ದೇವಾದ ದೇವರ ನಾಮವನ್ನು ಘನಪಡಿಸೋಣ. ಯೇಸುವಿನ ಮಕ್ಕಳು ನಾವು ಎಂದೆಂದಿಗೂ ನೆಲೆಯುವೆಂಬುದಾಗಿ ದೇವರ ನಾಮವನ್ನು ಘನಪಡಿಸೋಣ. ಹಾಡಾಡುವಾಗೆಲ್ಲರೂ ಕೂಡ ಚಪ್ಪಳ ತಟ್ಟುತ್ತಾ ದೇವರನ್ನ ಘನಪಡಿಸೋಣ.
ಜಲ ಯೇಸುವೆ ನಾವು ನಿನ್ನಾಲಯ ಒಪ್ಪಿಸೋಣ ಮಲೆ ಜೀವ ಜಲ 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 ಜೀವ ಜಲ ಇದು ದೇವರ ಆತ್ಮನ ಬಲ ಜಲ 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 ಜೀವ ಜಲ ಇದು ದೇವರ ಆತ್ಮನ ಬಲ ಯೇಸುವೆ ನಾವು ನಿನ್ನಾಲಯ ಒಪ್ಪಿಸೋಣ
Hallelujah. ಅಲ್ಲೆಲೂಯ. ಸರಿ, ಎಲ್ಲರೂ ಕೂಡ ನಾವು ಕಣ್ಣುಗಳು ಮುಚ್ಚಿದವರಾಗಿ ದೇವರನ್ನ ಆರಾಧಿಸೋಣ. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರನ್ನ ಆರಾಧನೆ ಮಾಡೋಣ. ಕೆಲವು ನಿಮಿಷಗಳ ಕಾಲ ದೇವರನ್ನ ನಾವೆಲ್ಲರೂ ಸೇರಿ ಸ್ಮರಿಸೋಣ. ಯಾರು ಕೂಡ ಸುಮ್ಮನಿರಬಾರದು. ನಮ್ಮ ಬಾಯಿಗಳನ್ನು ತೆರೆದು ದೇವರನ್ನ ಗಾನಪಡಿಸೋಣ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ಆತ್ಮನೇ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ರಿಖಲಮಮ ಹಲ್ಲೆಲೂಯಾ. ವಿಶಕೋಲಮ ಕರತ ಕರವಮ ಸ್ತೋತ್ರ. ಸ್ತೋತ್ರ ರಮಕಲತ ನಮ ಶಕುರ ಹಲ್ಲೆಲೂಯಾ. ಆರಾಧನೆ ಸ್ತೋತ್ರಂ 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 ಸ್ತೋತ್ರಂ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಮೃತ್ಯುಂಜಯನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ.
ಶರಣ ಏಸಯ್ಯ ನಿನ್ನ ಬಿಟ್ಟು ನನಗೆ ಕಷ್ಟ
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಂಬಿಗಸ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. యేసయ్య, ನಿನ್ನ ಅತ್ಯಮೂಲ್ಯವಾದ ಈ ದಿನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಯಾವಾಗಲೂ ಕರ್ತನೆ ಉತ್ತಮವಾದ ಕಾರ್ಯಗಳನ್ನು ಮಾಡುವಾತನೇ ನಿನಗೆ ಸ್ತೋತ್ರ ದೇವರೇ. ಇಲ್ಲದನಿಗೆ ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಂಬಿಗಸ್ತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಬಿನೇಜರೇ ನಿನಗೆ ಸ್ತೋತ್ರ ದೇವರೇ. ನೀನು ಯಾವಾಗಲೂ ಉತ್ತಮವಾದ ಕಾರ್ಯವನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ದೇವ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಬಿಡುಗಡೆ ಕೊಡುವ ದೇವರೇ ನಿನಗೆ ಸ್ತೋತ್ರ. ನಂಬಿಗಸ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. యేసయ్య, ನೀನೇ ಕರ್ತನೆ ಪ್ರಾರಂಭದಿಂದ ಅಂತ್ಯದವರೆಗೆ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅಯ್ಯ, ನೀನೇ ದೇವರೇ ಮುಂದೆ ಇದ್ದುಕೊಂಡು ನಮ್ಮನ್ನು ನಡೆಸಲು ಬನ್ನಿರಿ. ನಿನ್ನ ಮಹಿಮೆಯ ಮೇಘದ ಮೂಲಕ ದೇವರೇ ನಮ್ಮನ್ನು ನಡೆಸಲು ಬನ್ನಿರಿ. ಪವಿತ್ರ ಆತ್ಮನೇ, ಯಾರೆಲ್ಲ ಕರ್ತನೆ ಈ ರೀತಿಯಾಗಿ ನಿನ್ನನ್ನು ಆರಾಧಿಸಿದಾರೋ, ಆರಾಧಿಸಿದ ಪ್ರತಿಯೊಬ್ಬರನ್ನು ನೋಡಿದ ಆತನು ಅವರ ಸ್ತುತಿಗಳನ್ನು ಕೇಳಿ ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನೇ. ಅಯ್ಯ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ ದೇವರೇ. ನೀನೇ ಎಲ್ಲ ವಿಷಯದಲ್ಲಿ ಜೊತೆಯಾಗಿದ್ದುಕೊಂಡು ನಮ್ಮ ನಡೆಸಲು ಬನ್ನಿರಿ. ನೀನೇ ನಮ್ಮೊಂದಿಗಿದ್ದುಕೊಂಡು ನಡೆಸಲು ಬಾ ಪವಿತ್ರಾತ್ಮನೇ. ನೀನೇ ನಮ್ಮೊಂದಿಗಿದ್ದುಕೊಂಡು ನಡೆಸಲು ಬಾ ಪವಿತ್ರಾತ್ಮನೇ. ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ನೀನಿದ್ದು ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಮುಂದಿನ ಪ್ರತಿ ವಿಷಯದಲ್ಲಿ ನೀನು ಮಾತ್ರ ಇದ್ದು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಯೇಸುವಿನ ಹೆಸರಿನಲ್ಲಿಗೆ ಈ ಪ್ರಾರ್ಥನೆ ಆರಾಧನೆ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಾಲೆಲೂಯ, ಎರಡು ಹಾಲೆಲೂಯ. ಯಜಮಾನರ ಹತ್ರ ಬೈಬಲ್ ತೋರಿಸ್ರಿ. ಈಗ ಬೈಬಲ್, ಆಮೇನ್. ಇದು ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಹಾಲೆಲೂಯ. ತೋರಿಸಿದ್ರಲ್ಲ, ತೆಗಿರಿ ವಾಕ್ಯ ಓದೋಣ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 6ನೇ ವಚನ. ವಾಕ್ಯ ಓದ್ರಿ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 6ನೇ ವಚನ ಓದ್ರಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗ ನಮಗೆ ದೊರೆತನು. ಆಡಳಿತವು ಅವನ ಬಾವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಕಣ್ಮುಚ್ಚಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ.
ಅಯ್ಯ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ಇಲ್ಲಿ ಸಭೆಯಾಗಿ ಸೇರಿರುವಂಥ ಎಲ್ಲರೊಟ್ಟಿಗೂ ಮತ್ತು ದೇವರೇ ಈ ವಾಕ್ಯವನ್ನು ಕರ್ತನ ದೇವರೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡುವಂಥ ಜನರೊಟ್ಟಿಗೆ ಕೂಡ ನೀನು ಮಾತನಾಡಿ ಬಲಪಡಿಸಿ ನಡೆಸಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಅಯ್ಯ ನನ್ನೊಟ್ಟಿಗೆ ಇದ್ದುಕೊಂಡು ಜನರಿಗೆ ಮಾತನಾಡು ಮತ್ತು ನನ್ನ ಉಪಯೋಗಿಸಿಕೊಂಡು ಬಲವಾದ ಮಾತುಗಳನ್ನು ನೀನೇ ಮಾತನಾಡಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೆಶಾಯ ಎನ್ನುವಂಥ ಪ್ರವಾದಿ ಯೇಸು ಕ್ರಿಸ್ತನು ಹುಟ್ಟುತ್ತಾನೆಂಬುದಾಗಿ, ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಹಿಂದೆ 700 ವರ್ಷ ಹಿಂದೆ ಈ ಮಾತುಗಳನ್ನು ಬರಿತಾ ಹೇಳ್ತಾ ಇದ್ದೇನೆ. ಇವು ಮಾತು ಹೇಳ್ತೀನಿ. ನಾನು ಹುಟ್ಟುತ್ತಂತೇಳಿ ಯಾರಿಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ದೇವರಿಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾನಂತೇಳಿ ಪ್ರಪಂಚಕ್ಕೆ ಬಹಳ ಜನರಿಗೆ ಗೊತ್ತಿಲ್ಲ. ಯೆಶಾಯ ಪ್ರವಾದಿ ಗೊತ್ತಿದೆ. ಯೆಶಾಯ ಪ್ರವಾದಿ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಇನ್ನೂ ಹಿಂದೆನೆ 700 ವರ್ಷ ಹಿಂದೆ ಈ ಮಾತನ್ನು ಬರಿತಾ ಹೇಳ್ತಾ ಇದ್ದೇನೆ. ಒಂದು ಮಗು ನಮಗಾಗಿ ಏನ್ ಮಾಡಿದೆ? ಹುಟ್ಟಿದೆಯಷ್ಟೇ. ವರದ ಮಗ ನಮಗೇನಾಗಿದ್ದಾನೆ? ದೊರೆತನು. ಹಲ್ಲೆಲೂಯಾ. ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಆಡಳಿತ ಅಂತ ಗೊತ್ತಾ? ಟೋಟಲ್ ಪ್ರಪಂಚದ ಕಾರ್ಯಭಾರವೆಲ್ಲ ಆತನ ಹೆಗಲ ಮೇಲೆ ಇರುತ್ತೆ. ಎಲ್ಲಿರುತ್ತೆ ಹೇಳ್ರಿ? ಹೌದು, ಮಾತಾಡ್ತೀನಿ. ಇಲ್ಲಿ ಕುಂತಿರುವೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀರಿ. ವೇಟ್ ಆದ ಬಹಳ ವಜ ಇರುತ್ತೆ ಅನ್ಕೊಡ್ರಿ. ವೇಟ್ ಇರುತ್ತೆ, ವಜ. ಒಂದು ಭಾರವಾಗಿರುವಂಥದ್ದನ್ನ ಮನುಷ್ಯನ ಎಲ್ಲಿ ಹೊತ್ಕೊಂತಾನೆ ಹೇಳ್ರಿ? ತಲೆ ಮೇಲೆ ಹೊತ್ಕೊಂತಾನ, ಹೆಗಲ ಮೇಲೆ ಹೊತ್ಕೊಂತಾನ? ಭುಜ. ಎಲ್ಲಿ ಹೊತ್ಕೊಂತಾನೆ ಹೇಳ್ರಿ? ಯಾಕೆ? ಭುಜಕ್ಕೆ ಸಾಮರ್ಥ್ಯ ಇದೆ ಹೊತ್ಕೊಳ್ಳಕ್ಕೆ. ತಲೆ ಮೇಲೆ ಹೊತ್ಕೊಂಡ್ರೆ ಹಿಂಗಂತಂತೆ, ಗೊತ್ತಾ? ಹಲ್ಲೆಲೂಯಾ. ಅದಕ್ಕೋಸ್ಕರ ಟೋಟಲ್ ಈ ಪ್ರಪಂಚದ ಎಲ್ಲ ಭಾರವನ್ನು ದೇವರು ಎಲ್ಲಿ ಹೊತ್ಕೊಂಡಿದ್ದಾನೆ ಹೇಳ್ರಿ? ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳುತ್ತೆ, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಮುಂದೆ ಹೇಳುತ್ತೆ, ಆತನ ಹೆಸರುಗಳು 5. ಎಲ್ಲರೂ ಹಿಂಗೆ ತೋರಿಸ್ರಿ. ಎಷ್ಟು ಬೆರಳಿದ ನಮ್ಮ ಹತ್ರ? ಕೆಲವೊಬ್ಬರಿಗೆ 6 ಇರ್ತಾವಲ್ಲ, ಪರವಾಗಿಲ್ಲ. ನಮ್ಗೆ ಈಗ ಎಷ್ಟದವ? ಎಲ್ಲ ಹೇಳ್ರಿ. ಅದ್ಭುತ ಸ್ವರೂಪನು, ಎಲ್ಲ ಹೇಳ್ರಿ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಎಷ್ಟು ಹೆಸರದವ ಆತನಿಗೀಗ? ಎಷ್ಟದವ? ನಮಗೆ ಕೂಡ ಎಷ್ಟದವ? ಎಷ್ಟು ಬೆರಳಿದವ? 5 ಇದಾವಲ್ಲ. ಸ್ಟಾರಿಗೆ ಕೂಡ ಎಷ್ಟು ಕೋಣ ಇರ್ತವೆ? ಸ್ಟಾರ್ಗೆ ಎಷ್ಟಿರ್ತಾವ? ಎಷ್ಟು ಜನ ಮನೆಗೆ ಸ್ಟಾರ್ ಹಾಕಿರಿ? ಸ್ಟಾರ್ ಹಾಕಿದ್ರೆ ಮನೆಗೆ ಎಷ್ಟು ಕೋಣ ಇರ್ತವೆ ನೋಡಿರಾ? ಎಷ್ಟು ಕೋಣ ಇರ್ತಾವ? ಯಾಕೆ ಬಂತು ಸ್ಟಾರು? ಇಲ್ಲ ಅದನ್ನು ಸ್ಟಾರ್. ಹಲ್ಲೆಲೂಯಾ. ಯಾರಾತನು? ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಈತನೇ ನಕ್ಷತ್ರ. ಹಲ್ಲೆಲೂಯಾ. ಗೊತ್ತಾಯ್ತಾ? ಎಷ್ಟದವಲ್ಲಿ? ಎಷ್ಟದವ? 5 ಅದಾವಲ್ಲ. ಈಗ ಆತನ ಸಾಮರ್ಥ್ಯ ಏನು ಎಂಬುದಾಗಿ ನಾನು ವಾಕ್ಯ ಹೇಳ್ತೀನಿ. ಇವತ್ತಿನ ವಾಕ್ಯ ಏನಂದ್ರೆ ದೇವ್ರ ಕಾರ್ಯ ಏನೆಂಬುದಾಗಿ ನಾವು ನೋಡ್ಕೊಂಡು ಮುಗಿಸೋಣ. ಆಮೇಲೆ ಇವತ್ತು ಮತ್ತೆ ಬುಧವಾರ ದಿನ. ಹಲ್ಲೆಲೂಯಾ. ತೆಗಿರಿ ವಾಕ್ಯ ಓದೋಣ. ದೇವ್ರ ವಾಕ್ಯ ಹೇಳಿದೆ ಅದ್ಭುತ ಸ್ವರೂಪನ ಅಂತ ಹೇಳ್ದಲ್ಲ. ದೇವರು ಈ ಪ್ರಪಂಚದಲ್ಲಿ ಎಂತ ಅದ್ಭುತಗಳು ಮಾಡಿದ್ದಾನೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸುವುದಾದ್ರೆ ದೇವರ ಅದ್ಭುತ ಸ್ವರೂಪ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಎಂತ ಅದ್ಭುತಗಳು ಮಾಡಿದ್ದಾನೆ. ಈ ಪ್ರಪಂಚಕ್ಕೆ ಮಾನವನಾಗಿ ಬಂದು ಶರೀರವನ್ನು ಧರಿಸಿಕೊಂಡು ಆತನ ಈ ಲೋಕದಲ್ಲಿ ಎಂತ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ನಾವಿವತ್ತು ವಾಕ್ಯದಲ್ಲಿ ನೋಡೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 47ನೇ ವಚನ. ವಾಕ್ಯ ಹೋದ್ರಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 47ನೇ ವಚನ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವೇನಾಗಿದ್ದಾವೆ? ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿದ ಪ್ರೀತಿ ಬಹಳ, ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿ ಸ್ವಲ್ಪವೇ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುಕ್ರವಾರ ಕೂಡ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೀನಿ. ಶುಕ್ರವಾರ ಬಂದವರಿಗೆ ಮಾತ್ರ ಗೊತ್ತಿರ್ತೀವಿ ವಾಕ್ಯ. ಹಲ್ಲೆಲೂಯಾ. ಒಬ್ಬ ಫರಿಸಾಯನ ಮನೆಗೆ ಯೇಸುಸ್ವಾಮಿ ಎಲ್ಲಿಗೋದ ಗೊತ್ತಾ? ಊಟಕ್ಕೆ ಹೋದ. ಎಲ್ಲಿಗೋದ ಹೇಳ್ರಿ? ಅವ್ರ ಮನೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಯಾವ ಫಂಕ್ಷನ್ ಇತ್ತೋ ಗೊತ್ತಿಲ್ಲ. ಈಗ ಮಾತಾಡ್ತೀನಿ, ನೀವು ಕೂಡ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಮಾತ್ರ ಊಟಕ್ಕೆ ಕರಿತೀರಿ. ಈ ಥರನ ದಿನಾ ಊಟಕ್ಕೆ ಕರಿತೀರಾ? ಬನ್ನಿ ಊಟ ಮಾಡ ಬನ್ನಿ ಊಟ ಮಾಡಿ ಬರ್ರಿ ಅಂತ ಕರಿತೀರಾ? ಡೈಲಿ ಊಟಕ್ಕೆ ಕರಿತೀರಿ ನೀವು? ಯಾವಾಗ ಕರಿತೀರಿ ಊಟಕ್ಕೆ ನೀವು ಜನರನ್ನ? ಫಂಕ್ಷನ್ ಇದ್ದಾಗ ಮಾತ್ರ, ಇಲ್ಲ ನಿಮ್ಮ ಮನೆಗೆ ಏನಾದ್ರೂ ಕಾರ್ಯವಿದ್ದಾಗ ಮಾತ್ರ ಏನ್ ಮಾಡ್ತೀರಿ ಹೇಳ್ರಿ? ಊಟಕ್ಕೆ ಕರಿತೀರಿ. ಹೌದಾ ಇಲ್ಲ? ಹಲ್ಲೆಲೂಯಾ. ಈ ಪರಿಸಾಯನ ಮನೆಯಲ್ಲಿ ಏನಾಯ್ತೋ ಗೊತ್ತಿಲ್ಲ. ಒಟ್ಟು ಆದ್ರೆ ಯೇಸು ಕ್ರಿಸ್ತನು ಆ ಪರಿಸಾಯನ ಮನೆಗೆ ಎಲ್ಲಿಗೆ ಹೋಗಿದ್ ಹೇಳ್ರಿ?
ಊಟಕ್ಕೆ ಹೋಗ್ಯಾನ. ಎಲ್ಲಿಗೆ ಹೋಗ್ಯಾನ? ಯಾವ್ದಕ್ಕೆ ಹೋಗ್ಯಾನ? ಅವ್ನು ಊಟ ಮಾಡಕ್ ಕರೆದನ ಯೇಸು ಸ್ವಾಮಿ ಊಟಕ್ಕೆ ಹೋಗ್ಯಾನ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಯೇಸು ಸ್ವಾಮಿ ಊಟಕ್ಕೆ ಹೋದಾಗ ಈ ನಿಮ್ಮನೆ ಕೂಡ ಊಟಕ್ಕೆ ಬಂದ ನೀವೇನ್ ಮಾಡ್ತೀರಿ? ಬರಿ 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 ಅಂತ ಏನ್ ಮಾಡ್ತೀರಿ ಹೇಳ್ರಿ? ಊಟಕ್ಕೆ ಕೂತಾರ ಅಂದ್ರಿ ಅಲ್ಲ? ಊಟಕ್ಕೆ ಬಂದಾರನ ಕೈ ತೊಳಕ, ಮುಖ ತೊಳಕ, ಬಾಯಿ ತೊಳಕ, ಮುಷಿನ್ ತೊಳಕ ಅಂತೀರ ನೀವು? ಹಂಗಂತೀರ? ಏನಂತೀರಿ? ಊಟಕ್ಕೆ ಬಂದಾರನ ಸೀದ್ ಬಂದು ಕುಂದಿರಿಸಿ ಆಮೇಲೆ ಕೈ ತೊಳಸಿರ ಮಾತು, ಹೌದಾ ಇಲ್ಲ? ಅವಾಗಿನ ಹಳೆ ಕಾಲ ಹೆಂಗಿರ್ತಂದ್ರೆ ಹೊರಗೆ ಕೈ ತೊಳ್ಕೊಂಬಂದು ಊಟಕ್ಕೆ ಕುಂದಿರ್ಬೇಕು. ಈಗ ಹೊಸ ಕಾಲ ಹೆಂಗೈತೆ ಅಂದ್ರೆ ಒಂದು ಬಟ್ಲು ಬಂದತೆ, ಇವ್ ಮಾತಾಡ್ರಿ ಬಟ್ಲ ಕೈ ತೊಳ್ಕೋಬೇಕೀಗ. ಇರ್ಲಿ, ಇದೊಂದು ನಿಯಮ ಚೆನ್ನಾಗೈತೆ. ಹಲ್ಲೆಲೂಯಾ. ನೋಡ್ರಿ, ಫರಿಸಾಯನ ಮನೆಗೆ ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿ ಸೀದಾ ಊಟಕ್ಕೆ ಕುಂತನ. ಊಟಕ್ಕೆ ಕುಂತಿರೋ ಊಟ ಮಾಡುವ ಸಂದರ್ಭದಲ್ಲಿ ಯಹೂದ್ಯರ ಪದ್ಧತಿ ಹೆಂಗಿತ್ತು ಅಂದ್ರೆ, ಈಗ ನಮ್ಮ ಊಟದ ಟೇಬಲ್ ಹೆಂಗಿರ್ತವೆ ಹೇಳ್ರಿ? ನಮ್ಮ ಊಟದ ಟೇಬಲ್ ಹೆಂಗಿರ್ತವೆ? ನೀವ್ ಹೆಂಗ್ ಕುಂತ್ರಿ ಚೇರು ಹಂಗೆ ಇರ್ತವಲ್ಲ, ಹಿಂಗ್ ಮುಂದೆ ಕೂತ್ಕೊಂಡು ಟೇಬಲ್ ಇಟ್ಕೊಂಡು ಹಿಂಗ್ ಊಟ ಮಾಡ್ತೀರಿ, ಹೌದಾ? ಹಂಗ್ ಊಟ ಮಾಡ್ತೀರಾ? ಹಿಂಗ್ ಊಟ ಮಾಡ್ತೀರ ನೀವು? ನಿಮ್ಮನ್ ಕೇಳ್ತೇನೆ, ಹೆಂಗ್ ಊಟ ಮಾಡ್ತೀರಿ ನೀವು? ಹೆಂಗ್ ಕುಂತೀರ ಹಂಗೆ ಮುಂದೆ ಟೇಬಲ್ ಹಾಕಿದ್ರೆ ಸಾಕು. ಒಂದ್ ಸಣ್ಣದ ಊಟ ಟೇಬಲ್ ಹಾಕ್ಬಿಟ್ರೆ ಸಾಕು, ಅಲ್ಲೇ ತಿಂದು ಹೋಗ್ಬಿಡ್ತೀವಿ ನಾವು ಅಂತಾರಲ್ಲ. ಯಹೂದ್ಯರ ಪದ್ಧತಿ ಚೇರ್ ಹೆಂಗಿತ್ತಂದ್ರೆ ಕಾಲುಗಳು ಯಾವಾಗ್ಲೂ ಹಿಂಗ್ ಇಡ್ಬೇಕು, ಹಿಂದೆ ಇಟ್ಟು ಹಿಂಗ್ ಊಟ ಮಾಡ್ಬೇಕು ಅವ್ರು. ಹೆಂಗ್ ಊಟ ಮಾಡ್ಬೇಕವ್ರು? ಅವ್ರ ಟೇಬಲ್ ಎಲ್ಲ ಹೆಂಗಿರ್ತ ಗೊತ್ತಾ? ಹಿಂಗಿರ್ತಿದ್ವು. ಅವ್ರು ಹಿಂಗ್ ಕೂತ್ಕೊಂಡು ಹಿಂಗ್ ಊಟ ಮಾಡ್ಬೇಕು ಅವ್ರು. ಗಮನಿಸ್ರಿ, ಯೇಸು ಸ್ವಾಮಿ ಊಟಕ್ಕೆ ಕೂತಿರುವಾಗ ಅಲ್ಲಿ ಒಬ್ಬ ಪಾಪಿಯಾದ ದುರಾಚಾರಿಯಾದ ಹೆಂಗಸು ಏನ್ ಮಾಡ್ಲು? ಯೇಸು ಸ್ವಾಮಿ ಬಳಿಗೆ ಬಂದು. ಹಲ್ಲೆಲೂಯಾ. ಆ ಫರಿಸಾಯನ ಮನೆಯಲ್ಲಿ ಯೇಸು ಇದಾನೆಂಬುದಾಗಿ ತಿಳ್ಕೊಂಡು ಯೇಸು ಸ್ವಾಮಿ ಬಳಿಗೆ ಬಂದು, ಗಮನಿಸ್ರಿ, ಟೇಬಲ್ ಒಳಗೆ ಹೊಕ್ಕೊಳ್ಳಿಲ್ಲ, ಯಾಕಂದ್ರೆ ಆ ಕಾಲುಗಳು ಹೊರಗಿದ್ದು. ಹಲ್ಲೆಲೂಯಾ. ಟೇಬಲ್ ಒಳಗೆ ಕಾಲಿದ್ದಿಲ್ಲ, ಟೇಬಲ್ ಹೊರಗಡೆ ಕಾಲಿದ್ದು. ಯಾಕಂದ್ರೆ ಅವ್ರ ಚೇರ್ಗಳೇ ಬೇರೆ, ಅವರ ಸ್ಟೈಲೇ ಬೇರೆ. ಹಲ್ಲೆಲೂಯಾ. ಗಮನಿಸ್ರಿ, ಕಾಲುಗಳು ಹೊರಗಿದ್ದು. ಆಕೆ ಬಂದು ತಕ್ಷಣ ಗೊಳೋ ಅಂತ ಸ್ಟಾರ್ಟ್ ಮಾಡ್ಲು. ಏನ್ ಮಾಡ್ಲು ಹೇಳ್ರಿ? ಅಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಳ್ತಾ ಇದ್ದಾಳೆ. ಏನ್ ಮಾಡ್ತಿದ್ದಾಳೆ? ಅಳ್ತಾ ಇದ್ದಾಳೆ. ಅಳ್ತಾ ಆಕೆ ಏನ್ ಮಾಡಿದ್ಲು ಗೊತ್ತಾ? ತನ್ನ ಕಣ್ಣೀರನ್ನೆಲ್ಲ ಯೇಸುವಿನ ಪಾದಕ್ಕೆ ಚೆಲ್ಲಿದ್ಲು. ಹಲ್ಲೆಲೂಯಾ. ಏನ್ ಮಾಡ್ದೆ ಹೇಳ್ರಿ? ಮಾತು ಹೇಳ್ತೀನಿ, ಕಾಲು ತೊಳ್ಕೊಬೇಕಂದ್ರೆ ಎಷ್ಟು ಚೊಂಬು ನೀರು ಬೇಕು? ಚೆಂಬು ನೀರು ಎಷ್ಟು ಬೇಕು? ಎಷ್ಟು ತಂಬಿಗೆ ನೀರು ಬೇಕು? ಎಲ್ಲ ಭಾಷೆ ಮಾತಾಡ್ತಿದ್ದೀನಿ ನಾನು. ಹಲ್ಲೆಲೂಯಾ. ಬೈಬಲ್ ಭಾಷೆ, ಆಡು ಭಾಷೆ ಎಲ್ಲ ಮಾತಾಡ್ತಿದ್ದೀನಿ. ತಂಬಿಗೆ ಬೈಬಲ್, ಚೊಂಬು ಬಳ್ಳಾರಿ ಭಾಷೆ. ಹಲ್ಲೆಲೂಯಾ. ಓಕೆ, ಒಂದು ಕಾಲು ತೊಳಿಬೇಕಂದ್ರೆ ಈಗ ನಮ್ಗೆ ಎಷ್ಟು ಕಾಲು ಇರ್ತಾವ ಹೇಳ್ರಿ? ಎಷ್ಟಿರ್ತಾವ? 2 ಕಾಲು ತೊಳಿಬೇಕಂದ್ರೆ ಎಷ್ಟು ನೀರು ಬೇಕು? ನೋಡು, ಇವ್ರ ಕಾಲು 8 ಇಲ್ಲ 2 ಅಂತಾರ. ಹಲ್ಲೆಲೂಯಾ. ಓಕೆ, ಈಗ ಮಾತಾಡ್ತೀನಿ, ಗಮನಿಸ್ರಿ. ಒಂದು ಚೊಂಬಾದ ನೀರು ಬೇಕಲ್ಲ, ಒಂದು ತಂಬಿಗಾದ ನೀರು ಬೇಕಲ್ಲ ಕಾಲು ತೊಳ್ಕೊಳಕ? ಅವು ಮುಂದಕ್ಕೆ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಹಿಂಗೆ ಬರಕ, ಹೌದಾ ಇಲ್ಲ? ಈಗ ಕಾಲು ತ್ಯಾವ ಬೇಕಂದ್ರೆ ಒಂದು ಚೊಂಬು ನೀರು ಬೇಕೇ ಬೇಕು. ಆದ್ರೆ ಆಕೆ ಗಮನಿಸಿದ ಪ್ರೀತಿ ಉಳ್ಳ ದೈವ ಚಂದ್ರೆ, ಆ ದುರಾಚಾರಿಯಾದ ಹೆಂಗಸು ತನ್ನ ಕಣ್ಣೀರಿಂದ ಯೇಸುವಿನ ಪಾದವನ್ನು ತ್ಯಾವ ಮಾಡದಂತೆ. ಹಲ್ಲೆಲೂಯಾ. ಏನ್ ಮಾಡದಂತ ಆಕೆ? ಯೇಸುವಿನ ಪಾದವನ್ನು ತ್ಯಾವ ಮಾಡದಂದ್ರೆ ಎಲ್ಲ ನೀರು ಮಾಡದ್. ಯಾಕೆ? ನೆಕ್ಸ್ಟ್ ಒರೆಸ್ಬೇಕು. ಈಗ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಕಾಲು ತೊಳ್ಕೊಂಡ ಮೇಲೆ ಎಲ್ಲಿಗೆ ಹೋಗ್ತೀರ ನೀವು? ಮ್ಯಾಟ್ ಹತ್ರ ಹೋಗ್ತಿರಲ್ಲ, ಮ್ಯಾಟ್ ಹತ್ರ ಹೋಗಿ ಹಿಂಗ್ ಒರೆಸ್ಕೊಂತೀರ? ಇಲ್ಲ ಹಿಂಗ್ ಕುತ್ಕೊಂಡು ತಿಕ್ಕಂತೀರ? ಮಾತಾಡ್ರಿ, ನಿಮ್ಮನ್ನೇ ಕೇಳ್ತಿರೋದು. ಚೇರ್ನ ಕೂತ್ ಹಿಂಗ್ ಒದ್ದಾಡ್ದಂಗಲ್ಲ. ಹಲ್ಲೆಲೂಯಾ. ಕಾಲ್ ತೊಳ್ಕೊಂಡಲ್ಲಿ ಏನ್ ಮಾಡ್ತೀರಿ? ಹಿಂಗ್ ಒರೆಸ್ಕೊಂತೀರಲ್ಲ, ಅದ್ರ ಮೇಲೆ ನೀರ್ನ ಒರೆಸ್ಕೊಂತೀರ? ಇರ್ಬಿಡ, ಅವೇ ಆರ್ತಾವ. ಆದ್ರೆ ಗಮನಿಸ್ರಿ, ಆಕೆ ಕಣ್ಣೀರಿಂದ ಯೇಸುವಿನ ಪಾದವನ್ನು ತ್ಯಾವ ಮಾಡಿ ನೆಕ್ಸ್ಟ್ ಏನ್ ಮಾಡ್ದೆ ಹೇಳ್ರಕ್ಕೆ? ತಲೆ ಕೂದಲು ತಗೊಂಡು ಒರೆಸಿದ್ಲಂತೆ. ಏನ್ ಮಾಡ್ಲಾಕೆ? ತಲೆ ಕೂದಲಿಂದ ಒರೆಸಿದ್ಲಂತ. ಹಲ್ಲೆಲೂಯಾ. ನಾವು ತಲೆ ಕೂದಲಿಂದ ಗೋಡೆ ಕೂಡ ಒರೆಸಕ್ಕಲ್ಲ, ಮುಖ ಕೂಡ ಒರೆಸಮಕ್ಕಲ್ಲ. ಒರೆಸ್ಕೊಂತೀರ? ತಲೆ ಕೂದಲಿಗೆ ಬೇಕಾದ್ರೆ ಎಂತ ಶಾಪ್ ಬೇಕಾದ್ರೆ ಹಾಕ್ತಿವಿ ಅಲ್ಲ, ಎಂತ ಎಣ್ಣೆ ಬೇಕಾದ್ರೆ ಹಾಕ್ತಿವಿ. ಆಕೆ ನೋಡ್ರಿ, ಯೇಸುವಿನ ಪಾದ ಬಳಿಗೆ ಬಂದು ಕಣ್ಣೀರು ಹಾಕಿ ತಲೆ ಕೂದಲಿಂದ ಒರೆಸಿ ತೈಲವನ್ನು ಹಚ್ಚಿದ್ಲಂತೆ. ಹಲ್ಲೆಲೂಯಾ. ಯಾರ ಕಾಲಿಗೆ? ಎಲ್ಲಿಗೆ? ತೈಲ ತೆಲಿಗೆ ಹಚ್ತಾರ, ಕಾಲಿಗೆ ಹಚ್ತಾರ? ನೀವು ಎಣ್ಣೆ ತೆಲಿಗೆ ಚಂದ್ರ, ಕಾಲಿಗೆ ಚಂದ್ರ. ಡಾಕ್ಟರ್ ಏನ್ ಹೇಳ್ತಾರ? ಕೂದಲು ಉದುರ್ಬೇಕಾರೆ ಎಣ್ಣೆ ಚೀವಕಪ್ಪ ಅಂತಾರ. ಆದ್ರೆ ಆಕೆ ಎಣ್ಣೆ, ಶ್ರೇಷ್ಠವಾದ ಸುಗಂಧ ಎಣ್ಣೆ ಏನ್ ಮಾಡಿದ್ರೆ ಗೊತ್ತಾ? ಯೇಸುವಿನ ಪಾದಕ್ಕೆ ಹೋಯ್ತಂತೆ. ಹಲ್ಲೆಲೂಯಾ. ಅವತ್ತು ಆ ಎಣ್ಣೆ ಬಹಳ ರೇಟ್ ಆದ್ರೂ ಕೂಡ ಏನ್ ಮಾಡಿದ್ ಗೊತ್ತಾ?
ಯೇಸು ಸ್ವಾಮಿ ಪಾದಕ್ಕಿಂತ ಹೆಚ್ಚು ಏನಿಲ್ಲ ಅಂತೇಳಿ ಆಕೆ ಪಾದ ಬಳಿ ಬಿದ್ದು ತನ್ನ ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಆದರೆ ಯೇಸುವಿಗೆ ಪ್ರೀತಿ ತೋರಿಸ್ತಾ ಇದ್ದಾಳೆ. ಈಗ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಶುಕ್ರವಾರ ಹೇಳಿದ್ದೀನಿ, ಈಗ ಕೂಡ ಹೇಳ್ತೀನಿ, ನಾವು ಪರಿಶುದ್ಧರಾಗಬೇಕು, ಪಾಪ ಕ್ಷಮಿಸಲ್ಪಡ್ಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಏನು ಮಾಡ್ಬೇಕು ನಾವು? ನಮ್ಮ ಪಾಪಗಳು ಕ್ಷಮಿಸಲ್ಪಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಬಾಪ್ತಿಸಮ್ ತೆಗೆದುಕೊಳ್ಳೋಕೆ. ಹೌದಾ ಇಲ್ಲ? ತಂದೆ, ಮಗ, ಪವಿತ್ರಾತ್ಮ. ಈಗೀಗ ಬಾಪ್ತಿಸಮ್ ಇಲ್ಲ, ಪಾಪಗಳು ಕ್ಷಮಿಸಲ್ಪಟ್ಟು. ಹಲ್ಲೆಲೂಯಾ. ಅದೇ ಅದ್ಭುತ. ಆಮೆನ್. ಹಲ್ಲೆಲೂಯಾ. ಎಲ್ಲೈತೆ ವಾಕ್ಯ? ತೆಗಿರೋ ವಾಕ್ಯ ಓದೋಣ. ಅದೇ 48ನೇ ವಚನ ಓದಿ. 7:48 ಓದಿ ಬೇಗ. ಆಮೇಲೆ ಆತನು ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬ ಪಾಪಿ ಪರಿಶುದ್ಧನಾಗಬೇಕು, ಕ್ಷಮಿಸಲ್ಪಡ್ಬೇಕಂದ್ರೆ ಬಾಪ್ತಿಸಮ್ ತೆಗೆದುಕೊಳ್ಳೇಬೇಕು. ಯಾವ ಪ್ರಕಾರ? ಹೊಸ ಒಡಂಬಡಿಕೆಯ ಪ್ರಕಾರ. ಹಲ್ಲೆಲೂಯಾ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬಾಪ್ತಿಸಮ್ ನಿಯಮ ಇದ್ದಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಬಾಪ್ತಿಸಮ್ ನಿಯಮ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಸ್ನಾನಿಕನಾದ ಯೋಹಾನನು ಬಂದು ಬಾಪ್ತಿಸಮ್ ಕೊಡುವ ಕಾರ್ಯಕ್ಕೆ ಕೈ ಹಾಕಿದನು. ಹಲ್ಲೆಲೂಯಾ. ಅಲ್ಲಿಂದ ಹೊಸ ಒಡಂಬಡಿಕೆ ಚರಿತ್ರೆ ನೋಡಿದ್ರೆ ಒಬ್ಬ ಪಾಪಿ ಪರಿಶುದ್ಧನಾಗಬೇಕಂದ್ರೆ ಬಾಪ್ತಿಸಮ್ ತೆಗೆದುಕೊಳ್ಳಲೇಬೇಕು. ಆದರೆ ಈಕೆ ಯೇಸುವಿಗೆ ಪ್ರೀತಿ ತೋರಿಸಿದ್ರಿಂದ, ಯೇಸು ಸ್ವಾಮಿ ಅದ್ಭುತ ಸ್ವರೂಪನಾಗಿರೋದ್ರಿಂದ ಆಕೆಯ ಪಾಪವನ್ನು ಆ ಕ್ಷಣದಲ್ಲಿ ಕ್ಷಮಿಸಿದನು. ಆಮೆನ್. ಹಲ್ಲೆಲೂಯಾ. ಆತನ ಅದ್ಭುತ ಸ್ವರೂಪನ. ಆತನ ಯಾರು ಹೇಳ್ರಿ? ಮಾತಾಡ್ರಿ. ಆತನ ಯಾರು ಹೇಳ್ರಿ? ಆಕೆಯ ಪಾಪ ಕ್ಷಮಿಸಿದನು. ಹಲ್ಲೆಲೂಯಾ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಭೂ ಪ್ರಪಂಚದಲ್ಲಿ ಯಾವ ವ್ಯಕ್ತಿಗೂ ಪಾಪ ಕ್ಷಮಿಸುವುದಕ್ಕೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ಯಹೂದ್ಯರು ಮತ್ತು ಶಾಸ್ತ್ರೀಯರು, ಸದ್ದುಕಾಯರು ಯೇಸುವಿಗೆ ವಿರುದ್ಧವಾಗಿ ನಿಲ್ತಾರೆ. ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರೆ ಎಂಬುದಾಗಿ ಯೇಸುವಿಗೆ ವಿರುದ್ಧವಾಗಿ ನಿಂತಾಗ ಯೇಸು ಹೇಳ್ತಾನೆ, ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಇದೆ. ಮನುಷ್ಯ ಕುಮಾರನ ಯಾರು? ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯಾರು ಹೇಳ್ರಿ? ಯೇಸು ಕ್ರಿಸ್ತನಿಗೆ ಪಾಪ ಕ್ಷಮಿಸುವ ಅಧಿಕಾರ ಇದೆ. ಈಗ ನಾವು ಹೇಳ್ತೇವೆ, ಕ್ಷಮಿಸಿದ ಹೋಗಾದ್ರೆ ಏನೋ ತಪ್ಪು ಮಾಡೋಣ ಕ್ಷಮಿಸ್ತೀವಿ, ಆದ್ರೆ ಪಾಪಗಳನ್ನು ಕ್ಷಮಿಸೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಪಾಪಗಳನ್ನು ಕ್ಷಮಿಸೋದಕ್ಕೆ ನಮಗೇನಿಲ್ಲ ಹೇಳ್ರಿ, ಅಧಿಕಾರ ಇಲ್ಲ. ಈ ಹುಡುಗ ಇದನ ಈ ಹುಡುಗ ಯಾರಾದ್ರೂ ಒಂದು ಡೇಟ್ ಬಡ್ದ, ಸಾರಿ ಇನ್ನೊಂದ್ಸಲ ಬಡಿಯಲ್ಲ, ಆ ತರ ಕ್ಷಮಾಪಣೆ ಸಿಗಬಹುದೇನೋ? ಪಾಪಕ್ಕೆ ಕ್ಷಮಾಪಣೆ ಯೇಸುವಿನಿಂದಲೇ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಹೇಳ್ತೆ, ಓರಿಗಳ ಮತ್ತು ಓತಗಳ ರಕ್ತದಿಂದ ಪಾಪ ಪರಿಹಾರವಾಗುವುದು ಅಸಾಧ್ಯ ಅಂತೆ. ಹಲ್ಲೆಲೂಯಾ. ಸಾಧ್ಯ ಅಲ್ಲ, ಅಸಾಧ್ಯ. ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ರು ನೋಡ್ರಿ, ತನ್ನನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಆಮೆನ್. ಏನ್ ಸಿದ್ಧ ಮಾಡಿ ಕೊಟ್ಟಿದ್ದಾನೆ? ತನ್ನ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇವತ್ತು ಯಾಕೆ ಪ್ರತಿಯೊಬ್ಬರು ಕೂಡ ಸಂತೋಷ ಪಡ್ತಾರೆ ಅಂದ್ರೆ, ಪಾಪ ಮನುಷ್ಯನ ಹಿಂಸಿಸ್ತಿತ್ತು. ಹಲ್ಲೆಲೂಯಾ. ಪಾಪ ಏನ್ ಕೊಡ್ತೇಳ್ರಿ ಮನುಷ್ಯನಿಗೆ? ಮರಣ ಕೊಡುತ್ತೆ. ಏನ್ ಕೊಡುತ್ತೆ ಪಾಪ ಮನುಷ್ಯನಿಗೆ? ಏನ್ ಕೊಡ್ತೇಳ್ರಿ? ಮಾತು ಹೇಳ್ತೀನಿ, ಸಾಹಿತಿ ಅಂತ ಗೊತ್ತಾದಾಗ ಮನುಷ್ಯನು ಸಮಾಧಾನವಾಗಿರ್ತಾನ? ಸಾಹಿತಿ ಅಂತ ಗೊತ್ತಾದಾಗ ಮನುಷ್ಯನು ಬದಬೇಕಂತ ಆಸೆ ಪಡ್ತಾನ, ಸಾಯ್ಬೇಕಂತ ಆಸೆ ಪಡ್ತಾನ? ಮಾತಾಡ್ರಿ. ಈಗ ಯಾರಿಗಾದ್ರೂ ಒಂದು ದೊಡ್ಡ ರೋಗ ಬಂತ ಅನ್ಕೊಳ್ರಿ, ಅವನಿಗೆ ಗೊತ್ತಾಯ್ತು ಸಾಯ್ತೀವಿ ಅಂತೇಳಿ, ಅವನಿಗೇನಾಗುತ್ತೆ? ಬದುಕಬೇಕಂತ ಆಸೆ ಬರುತ್ತೆ. ಹಲ್ಲೆಲೂಯಾ. ಬದುಕಬೇಕಂತ ಆಸೆ ಬಂದು ಏನ್ ಮಾಡ್ತಾನೆ ನೋಡ್ರಿ, ಹಾಸ್ಪಿಟ್ಲ್ ಏನ್ ಮಾಡ್ತಾನೆ? ಅಲಿತಾನೆ. ಹಲ್ಲೆಲೂಯಾ. ಈ ಡಾಕ್ಟರ್ ಇಲ್ದೆ ಆ ಡಾಕ್ಟರ್, ಆ ಡಾಕ್ಟರ್ ಇಲ್ದೆ ಈ ಡಾಕ್ಟರ್ ಅಂತ ಏನ್ ಮಾಡ್ತಾನೆ ಹೇಳ್ರಿ? ಅಲಿತಾರೆ. ಹೌದಾ ಇಲ್ಲ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪ್ರತಿ ಮಾನವರಿಗೆ ಪಾಪದಿಂದ ಬರುವ ಮರಣವನ್ನು ತಪ್ಪಿಸಿದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನು ಅದ್ಭುತ ಸ್ವರೂಪನು. ಆಮೆನ್. ಅದಕ್ಕೋಸ್ಕರ ಏನ್ ಹೇಳ್ರಿ? ಆತನು ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಹೊಸ ಒಡಂಬಡಿಕೆ, ಈ ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಸುವಾರ್ತೆ ಇದಾವೆ ಹೇಳ್ರಿ? ಎಲ್ಲಡ್ರಿ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಈ 4 ಸುವಾರ್ತೆ ದೇವರು ನಮಗೆ ಕೊಟ್ಟನ. ಹಲ್ಲೆಲೂಯಾ. ಯಾಕೆ ಈ 4 ಸುವಾರ್ತೆ ಕೊಟ್ಟನಂದ್ರೆ, ಈ 4 ಸುವಾರ್ತೆ 4 ದಿಕ್ಕಿನ ಜನರಿಗೆ. ಹಲ್ಲೆಲೂಯಾ. ಈ 4 ಸುವಾರ್ತೆ ಎಷ್ಟು ದಿಕ್ಕಿನ ಜನರಿಗೆ ಹೇಳ್ರಿ? 4 ದಿಕ್ಕಿನ ಜನರಿಗೆ. ಆಮೇನ್. ಈ 4 ದಿಕ್ಕಿನ ಜನರಿಗೆ ಗಮನಿಸ್ರಿ, ದೇವರು ತಿಳಿಯಪಡಿಸಿದರೆ ಆತನು ಹುಟ್ಟಿರುವಂಥದ್ದು, ಆತನು ಜನಿಸಿ ಏನೆಲ್ಲ ಕಾರ್ಯ ಮಾಡಿದ್ದಾನೆ, ಮತ್ತು ಆತನು ಯಾವ ರೀತಿ ತ್ಯಾಗಮಯಾಗಿ, ಆತನು ಕರುಣೆ ಸ್ವರೂಪಿಯಾಗಿ ಯಾವ ರೀತಿ ಇದ್ದಾನೆ ಎಂಬುದಾಗಿ ತಿಳಿಯಪಡಿಸ್ತೆ. ಹಲ್ಲೆಲೂಯಾ. ಆದರೆ ದೇವರ ಬಗ್ಗೆ ನಾನು ಗಮನಿಸುವಾಗ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಬರೋ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ 37 ಅದ್ಭುತ ಮಾಡಿರುವಂಥದ್ದನ್ನು ಬರೆದಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಹಳ ಮಾಡಿದ್ದಾನೆ. ಆದರೆ ಈ ಹೊಸ ಒಡಂಬಡಿಕೆ 4 ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿ ಮಾಡಿದ ಅದ್ಭುತಗಳು ಎಷ್ಟಿದಾವೆ ಗೊತ್ತಾ? 37 ಇದಾವೆ. ಎಷ್ಟಿದಾವೆ ಅಂದ್ರೆ ಲಿಖಿತವಾಗಿ ಬರ್ದಿರವೆ ಎಷ್ಟಿದಾವೆ ಹೇಳ್ರಿ? ಇನ್ನು ಬಹಳ ಇದಾವೆ ಅಂತೇಳಿ ಯೋಹಾನ್ ಹೇಳ್ತಾನೆ. ಬಟ್ ಆದ್ರೆ ಬರ್ದಿರವೆ ಎಷ್ಟಿದಾವೆ? 37. ಹಲ್ಲೆಲೂಯಾ. 37 ಅದ್ಭುತ ಇದಾವೆ. ಆಮೆನ್. ಅದಕ್ಕೋಸ್ಕರ ಆತನ ಏನ್ ಹೇಳ್ರಿ?
ಅದ್ಭುತ ಸ್ವರೂಪನು. ಆಮೇನ್. ಒಂದ್ಸಾರಿ 3 ದಿನಗಳ ಕಾಲ ಜನರು ಯೇಸುವಿನ ಬಳಿಗೆ ಬಂದು ವಾಕ್ಯ ಕೇಳ್ತಾ ಇದ್ರು. ಏನ್ ಕೇಳ್ತಾ ಇದ್ರು ಹೇಳ್ರಿ? ಮಾತಾಡ್ಬೇಕು. ಏನ್ ಕೇಳ್ತಾ ಇದ್ರು? ವಾಕ್ಯ ಕೇಳ್ತಾರೆ. ನೀವು ಕೂಡ ಹೆಂಗ್ ಕೇಳ್ತಾ ಇದ್ರಿ? ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಹಲ್ಲೆಲೂಯಾ. ಕಟ್ಟಿದ ಮನೆಯನ್ನು ಬೀಳಿಸಲಿದು. ಆಮೇನ್. ಹಲ್ಲೆಲೂಯಾ. ಓಕೆ, ಗಮನಿಸ್ರಿ. ಯೇಸು ಸ್ವಾಮಿ ಅದ್ಭುತ ಸ್ವರೂಪನ ಅಂತೇಳಿ ಪಾಪ ಕ್ಷಮಿಸಿದ, ಅಲ್ಲಿ ವಾಕ್ಯ ನೋಡಿದೆವು. ನೆಕ್ಸ್ಟ್ ಏನು ನೋಡುವುದಾದ್ರೆ ಅದೇ ವಾಕ್ಯನ ತೆಗಿರಿ, ಮತ್ತೆ ವಾಕ್ಯ ಓದೋಣ. ಮತ್ತೆ ಸುವಾರ್ತೆ 15ನೇ ಅಧ್ಯಾಯ 31ನೇ ವಚನ ಓದ್ರಿ ಬೇಗ. ಮೂಕರಾಗಿದ್ದವರು ಮಾತಾಡಿದರು, ಕೈಕಾಲಿದವರು ಸ್ವಸ್ಥವಾದರು, ಕುಂಟರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ದೇವರು ಏನೇನು ಮಾಡಿದೆ ನೋಡ್ರಿ? ಮೂಕರಿಗೆ ಮೂಗು ಕೊಟ್ಟನ. ಏನು ಕೊಟ್ಟನ? ಮಾತಾಡೋದಕ್ಕೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಕೈಕಾಲದವರಿಗೆ ಕೈಕಾಲು ಕೊಟ್ಟಿದ್ದಾನೆ. ಆಮೇನ್. ಮತ್ತೆ ಏನು ಮಾಡಿದೆ ನೋಡ್ರಿ? ಕುಂಟರಿಗೆ ಕಾಲು ಕೊಟ್ಟಿದ್ದಾನೆ. ಕುರುಡರಿಗೆ ಏನು ಕೊಟ್ಟಿದ್ದಾನೆ ನೋಡ್ರಿ? ಕಣ್ಣು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದನ್ನ ಅದ್ಭುತ ಅಂತೀವಾ? ಏನಂತೀವಿ ಇದನ್ನ ನಾವು? ಅದ್ಭುತ ಅಂತೀವಲ್ಲ. ಅದಕ್ಕೋಸ್ಕರ ನೋಡ್ರಿ, ಇವತ್ತು ಅದೆಷ್ಟೋ ಜನ ವಿಶ್ವಾಸಿಗಳು ಯಾರಾದ್ರೂ ಪಾಸ್ಟ್ ಅದ್ಭುತ ಮಾಡ್ತಾನೆ, ಅದಕ್ಕೋಸ್ಕರ ಕೆಲವೊಬ್ರು ಟೈಟಲ್ ಹಾಕಿರ್ತಾರ, ಮತ್ತೆ ಕೆಳಗಡೆ ಸ್ವಸ್ಥತವರ ಉಳ್ಳ ಸೇವಕ ಅಂತ ಹಾಕ್ತಾರ. ಅದನ್ನ ನೋಡಿದ ಜನರು ಓಡ್ತಾರ, ಮತ್ತೆ ಅದ್ಭುತ ಆದ್ರೆ ಅವ್ರು ಕೆಲವೊಬ್ರಿಗೆ ಅದ್ಭುತ ಹಾಕಲ್ಲ. ನಾವು ಹೋದ್ವಿ, ಏನಾಗ್ಲಿಲ್ಲ, ವಾಪಸ್ ಬಂದ್ವಿ. ಕೆಲವೊಬ್ರಿಗೆ ಆತು, ಕೆಲವೊಬ್ರಿಗೆ ಹಾಕಿಲ್ಲ. ಅದು ಅವ್ರ ನಂಬಿಕೆ. ಹಲ್ಲೆಲೂಯಾ. ಆದ್ರೆ ಯೇಸುವಿನ ಬಳಿಗೆ ಬಂದವರು ಯಾರು ಕೂಡ ಹಾಗೆ ಹೋಗಿಲ್ಲ. ಆಮೇನ್. ಯಾಕಂದ್ರೆ ಆತನ ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ನಮ್ಮ ಕೈಲಿ ದೇವರು ಕೆಲವೊಂದು ಅದ್ಭುತ ಮಾಡ್ಬೋದು. ಈಗ ಒಂದು ಉದಾಹರಣೆ ಮಾತು ಹೇಳ್ಬೇಕಂದ್ರೆ, ನಾನೇ 2021ರಲ್ಲಿ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿದೆ. ಅವನು ಸತ್ತೋಗಿದ್ದ ಹುಡುಗ, ಸತ್ತೇ ಹೋಗಿದ್ದ. ಅವನಿಗೆ ಪ್ರಾರ್ಥನೆ ಮಾಡ್ತಾ ಬದುಕಿದ. ಇವತ್ತಿಗೆ ಚೆನ್ನಾಗಿದೆ. ಅವನು ಮೈಕಲ್ ಅಂತೇಳಿ ಹುಡುಗ, ಬೀದರಲ್ಲಿ ಕಾಶಾಪುರ ಅಂತ ಊರು. ಬರೀ ಫೋನಲ್ಲಿ ಪ್ರಾರ್ಥನೆ ಮಾಡ್ದ, ಅವನು ಬದುಕಿದ. ಸತ್ತೋಗಿದ್ದ, ಡಾಕ್ಟರ್ಗಳು ತಗೊಂಡೋಗಿ ಸಮಾಧಿ ಮಾಡಂತ ಹೇಳ್ಯಾರ. ಅವ್ ಪ್ರಾರ್ಥನೆ ಮಾಡಿದ್ದೀನಿ, ಬದುಕಿದನು, ಅದ್ಭುತ ಮಾಡ್ದ. ಬಟ್ ಆದ್ರೆ ನಾನು ಅದ್ಭುತ ಸ್ವರೂಪನ? ಮಾತಾಡ್ರಿ, ನಾನು ಅದ್ಭುತ ಸ್ವರೂಪನ ಅಲ್ಲ. ಆದ್ರೆ ಆ ಅದ್ಭುತ ಮಾಡಿದ ದೇವರು ಆತನ ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಅನೇಕ ಜನರನ್ನ ಏನ್ ಮಾಡಿದಾನೆ ನೋಡ್ರಿ? ಆತನ ಏನ್ ಮಾಡಿದಾನೆ? ಸ್ವಸ್ಥ ಮಾಡಿದ್ದಾನೆ. ಹಲ್ಲೆಲೂಯಾ. ಈಗ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಇನ್ನೊಂದು ಕಡೆ ಕೂಡ ಇನ್ನೊಂದು ಸನ್ನಿವೇಶ ಹೇಳ್ತೀನಿ. ಬರೀ ಸನ್ನಿವೇಶ ಹೇಳಿ ನಾನು ವಾಕ್ಯ ಮುಗಿಸ್ತೇನೆ. ಯೇಸು ಸ್ವಾಮಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದೆ. ಏನ್ ಮಾಡ್ತಿದ್ದ? ಶುಕ್ರವಾರ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದಕ್ಕೋಸ್ಕರ ಜಸ್ಟ್ ಹೇಳ್ತಾ ಹೋಗ್ತೇನೆ. ಯೇಸು ಸ್ವಾಮಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ದ. ಇವತ್ತಾದ್ರೆ ನಮಗೆ ಕಾರುಗಳು, ವ್ಯಾನ್ಗಳು, ಬಸ್ಗಳು, ಟ್ರೈನ್ಗಳು, ವಿಮಾನಗಳಿದ್ದಾವೆ. ಅವತ್ತು ಯೇಸು ಸ್ವಾಮಿ ಇರುವ ಕಾಲಾವಧಿಯಲ್ಲಿ ಗಮನಿಸ್ರಿ, ಆ ಕಾಲ ದಿನಮಾನಗಳಲ್ಲಿ ಗಮನಿಸುವುದಾದ್ರೆ ಅವತ್ತೇನಿದೆ ಗೊತ್ತಾ? ದೋಣಿಗಳಿದ್ದೀವಿ. ಏನಿದ್ದೀವಿ ಹೇಳ್ರಿ? ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ದೋಣಿ, ಇಲ್ಲ ಕುದುರೆಗಳು, ಇಲ್ಲ ಒಂಟೆಗಳು. ಹಲ್ಲೆಲೂಯಾ. ಇವಿದು ಇವತ್ತು ಹೀರೋ ಸ್ಪ್ಲೆಂಡರ್ ಪ್ಲಸ್, ಫ್ಯಾಷನ್ ಪ್ರೋ, ಬುಲೆಟು, ಬಲೆಟು, ಕವಾಸಕಿ ಇವ್ಯಾವ ಇದ್ದಿಲ್ಲ ಅವತ್ತು. ಹಲ್ಲೆಲೂಯಾ. ಈ ಊರಿಂದ ಆ ಊರಿಗೆ ಹೋಗ್ಬೇಕಂದ್ರೆ ದೋಣಿ ಪ್ರಯಾಣ ಮಾಡಲೇಬೇಕು. ಯೇಸು ಸ್ವಾಮಿ ಕೂಡ ಗಮನಿಸಿದ್ರೆ ಶಿಷ್ಯರೆಲ್ಲರನ್ನ ಕರ್ಕೊಂಡು ದೋಣಿಯಲ್ಲಿ ಹೋಗ್ತಾ ಇದ್ದೇನೆ. ಪ್ರಯಾಣ ಮಾಡ್ಬೇಕಾದ್ರೆ ಜನರಿಗೆ ಏನ್ ಬರುತ್ತೆ ಹೇಳ್ರಿ? ಪ್ರಯಾಣ ಮಾಡುವಾಗ ಜನರಿಗೆ ಏನ್ ಬರುತ್ತೆ? ನಿದ್ದೆ ಬರುತ್ತಲ್ಲ? ಬರುತ್ತೆ ನಿದ್ದೆ? ಹೆಂಗ್ ಬರುತ್ತೆ ನಿದ್ದೆ? ಮನೆಗೆ ಎಷ್ಟು ನಿದ್ದೆ ಮಾಡ್ರು ಪ್ರಯಾಣ ಮಾಡುವಾಗ ಸ್ವಲ್ಪ ಆದ್ರೂ ನಿದ್ದೆ ಬರುತ್ತೆ ಅಲ್ಲ? ರೈಟ್. ಯೇಸು ಸ್ವಾಮಿ ಕೂಡ ಗಮನಿಸ್ರಿ, ಆಗ್ಲೂ ರಾತ್ರಿ ಸುವಾರ್ತೆ ವಿಷಯದಲ್ಲಿ ಕಷ್ಟ ಪಡ್ತಾ ಇದ್ದೇನೆ. ಪ್ರಾರ್ಥನೆ ಸುವಾರ್ತೆ ಅಂತ ಹೇಳಿ ಆಗಲೂ ಇರುಳು ಓಡ್ತಾ ಇದ್ದೇನೆ. ಏನೋ ಪ್ರಯಾಣ ಮಾಡುವಾಗ ಇವೇ 12 ಮಂದಿ ಶಿಷ್ಯರಲ್ಲ, ಇವ್ರಿಗೆ ನೀವು ಸುವಾರ್ತೆ ಹೇಳ್ತಂತೇಳಿ ಮಲ್ಕೊಂಡನ. ಎಲ್ಲಿ? ದೋಣಿಯಲ್ಲಿ. ಎಲ್ಲಿ? ಹಡಗು. ಹಲ್ಲೆಲೂಯಾ. ಹಡಗಲ್ಲಿ ನಿದ್ರೆ ಮಾಡ್ತಾ ಇದ್ದೇನೆ. ನಿದ್ರೆ ಮಾಡುವಾಗ ಗಮನಿಸ್ರಿ ಪ್ರೀತಿ ದೇವಚಂದ್ರೆ, ಸಮುದ್ರದಲ್ಲಿ ಬಿರುಗಾಳಿ ಎದ್ದಾಳ. ಹಲ್ಲೆಲೂಯಾ. ಏನೆದ್ದೇಳ್ತೇಳ್ರಿ? ಹಿಂಗ ಬಿರುಗಾಳಿ ಬಂತು, ಹಿಂಗ ಅಲೆಗಳಿದ್ವು. ಹಲ್ಲೆಲೂಯಾ. ಬಿರುಗಾಳಿ ಅಲೆಗಳು ಬಂದಾಗ ಸಮುದ್ರ ಶಾಂತವಾಗಿರುತ್ತಾ? ಏನಾಗುತ್ತೆ? ಹಿಂಗ್ ಸೌಂಡ್ ಆತ. ಹಲ್ಲೆಲೂಯಾ. ಯಾಕಂದ್ರೆ ಸಮುದ್ರದಲ್ಲಿ ಮೀನಿಡಿಯರ್ ನೋಡ್ಬೇಕು, ನೀರಿಡಿಯರ್ನಲ್ಲ. ಹಡಗಲ್ಲಿ ಹೋಗ್ಬೇಕಾದ್ರೆ ಆ ಅಲೆಗಳಿದ್ದಾಗ ಪ್ರಾಣ ಭಯ ಬರುತ್ತೆ. ಯಾವ ಭಯ ಬರುತ್ತೆ ಹೇಳ್ರಿ? ಶಿಷ್ಯರಿಗೆ ಅದೇ ಭಯ ಬಂದ. ನಾವಿಷ್ಟೆಲ್ಲ ಹಡಗಲ್ಲಿ ನೀರು ಬಿದ್ದಿರೋದು ನೀರು ಎತ್ತಾಗ್ತಾ ಇದೀವಿ. ಮನೆ ಡೌನ್ ಇರ್ತಾವ ಅನ್ಕೊಳ್ರಿ. ಮಳೆ ನೀರು ಬಂದಾಗ ಏನ್ ಮಾಡ್ತೀವಿ ಹೇಳ್ರಿ? ಆ ಮಳೆ ನೀರು ಬಂದಿಲ್ಲ ಹೊರಗೆ ಯಾವ್ದು ಹೋಗ್ತೀವಲ್ಲ, ಅವತ್ತು ಮಣ್ಣೆ ಮುಳುಗಲ್ಲ. ಮಳೆ ನೀರು ಬಂದ್ರೆ
ಆದ್ರೆ ಹಡಗು ಎಲ್ಲಿದೆ? ಸಮುದ್ರದಲ್ಲಿದೆ. ಸಮುದ್ರದ ಅಲೆಗಳೆಲ್ಲ ಎದ್ದು ಬಂದಾಗ ಹಡಗಲ್ಲಿ ನೀರು ಬಿದ್ದು ಏನಾಗುತ್ತೆ? ಹಡಗು ಮಾತಾಡ್ರಿ, ಏನಾಗುತ್ತೆ? ಹಡಗು ಮುಣಿಗೋಗುತ್ತೆ. ಆದರೆ ಗಮನಿಸ್ರಿ, ಯೇಸು ಸ್ವಾಮಿ ಲೆಕ್ಕವಿಲ್ಲದ ಮಕ್ಕಂಡನ ನಿದ್ರೆ ಮಾಡುತ್ತಿರುವಾಗ ಎಲ್ಲರೂ ಕೂಡ ಯೇಸು ಸ್ವಾಮಿ ನಾವು ಸಾಯ ಪರಿಸ್ಥಿತಿಯಲ್ಲಿ ನಿನಗೆ ತಣ್ಣಗೆ ನಿದ್ರೆ ಆಗೈತೆ, ನಮ್ಮ ಪ್ರಾಣಕ್ಕೆ ಬಂದು ಈ ಕಷ್ಟ, ನಿನಗೆ ಚಿಂತೆನೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಮಾತಾಡಿದಾಗ, ಏಯ್ ಅಲ್ಪ ವಿಶ್ವಾಸಿಗಳೇ, ಯಾಕೆ ಸಂದೇಹ ಪಟ್ರಿ ಅಂತೇಳಿ ಯೇಸು ಸ್ವಾಮಿ ಏನ್ ಮಾಡ್ದ? ಯಾಕೆ ಧೈರ್ಯಗೆಟ್ರು ಅಂತೇಳಿ ಹೇಳ್ದ. ಸಮುದ್ರ ಗಾಳಿ ನಿಲ್ಲಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಅವರೆಲ್ಲ ಏನ್ ಮಾಡಿದ್ರು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಮತ್ತಾಯಿ ಬರೆದ ಸುವಾರ್ತೆ 8:27 ಹೇಳಿದ್ರಿ. ಆ ಜನರು ಬೆರಗಾಗಿ ಈತನು ಎಂಥವನಾಗಿರ್ಬೋದು, ಗಾಳಿಯು ಸಮುದ್ರ ಸಹ ಈತನು ಹೇಳಿದಾಗೆ ಕೇಳುತ್ತಾವಲ್ಲಂದರು. ಹಲ್ಲೆಲೂಯಾ. ಅಂದ್ರೆ ಯೇಸು ಸ್ವಾಮಿ ಎಲ್ಲಿದ್ರೂ ಅದ್ಭುತ ಮಾಡುತ್ತಾನೆ. ಆಮೇನ್. ಯಾಕೆ ನಾನು ಈ 3 ಎಕ್ಸ್ಪ್ಲೇಷನ್ ಕೊಟ್ಟಂದ್ರೆ, ಆತನು ಎಂಥ ಸಂದರ್ಭದಲ್ಲಿದ್ರೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಜನರು ಆಶ್ಚರ್ಯ ಪಡುವ ರೀತಿಯಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ಜನರು ಬೆರಗಾಗುವಂತೆ ಕಾರ್ಯ ಮಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಸ್ವರೂಪನಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ಅದನ್ನ ನೀನು ಸ್ವೀಕಾರ ಮಾಡ್ಕೊಳ್ಬೇಕು. ನೀನು ಏನ್ ಮಾಡ್ಕೊಳ್ಬೇಕು ಹೇಳೋ? ಸ್ವೀಕಾರ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಅದ್ಭುತ ಮಾಡಲು ಬಂದೇನಂತ ಏನ್ ಮಾಡ್ಬೇಕು? ನೀನು ಸ್ವೀಕಾರ ಮಾಡ್ಕೊಳ್ಬೇಕು. ಏನೋ ಸಮಸ್ಯೆಗಳು ಬಂದಾಗ ಭಯಪಡಬಾರ್ದು. ನನ್ನ ಜೊತೆ ಇರುವ ದೇವರು ಗಾಳಿ ಸಮುದ್ರ ನಿಲ್ಲಿಸಿದಾನೆ. ಹಲ್ಲೆಲೂಯಾ. ನನ್ನ ಜೊತೆ ಇರುವ ದೇವರು ಶರೀರದ ಎಂಥ ಬಲಹೀನತೆ ಇರಲಿ ಅದನ್ನು ದೇವರು ತೆಗೆದಾಕಿ ಬಲವನ್ನು ಕೊಡುವ ದೇವರಾಗಿದ್ದಾನೆ. ಆಮೇನ್. ಅದನ್ನ ಅನ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಎಲ್ಲ ವಿಷಯದಲ್ಲಿ ಅದ್ಭುತ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನೇನು ಹೇಳ್ರಿ? ಅದ್ಭುತ ಸ್ವರೂಪನೇ. 2ನೇ ಹೆಸರೇನಾತಂದು? ಏನ್ ಹೇಳ್ರಿ? ಆಲೋಚನೆ ಕರ್ತನ. ಹಲ್ಲೆಲೂಯಾ. ಇಲ್ಲಿ ಕುಂತಿರೋ ಬಹಳ ಜನರಿಗೆ ಆಲೋಚನೆ ಇರ್ತಾವ. 25 ಬಂದಾಗ ನಾವ್ ಹಿಂಗ ಅಡಿಗೆ ಮಾಡಬೇಕು, ಈ ತರ ಊಟ ಮಾಡಬೇಕು. ಬಾದುಷಿ ಮಾಡ್ತೀಯಾ, ಮೈಸೂರು ಪಾಕ್ ಮಾಡ್ತೀಯಾ, ಕರ್ಜಿಕಾಯಿ ಮಾಡ್ತೀಯಾ, ಹೋಳಿಗೆ ಮಾಡ್ತೀಯಾ, ಲಡ್ಡು ಮಾಡ್ತೀಯಾ, ಬೂಂದಿ ಮಾಡ್ತೀಯಾ ಅಂತ ಕೆಲವೊಬ್ರಿಗೆ ಯೋಚನೆ ಇರ್ತಾವ. ಅದವೆಲ್ಲ ಯೋಚನೆ. ಯಾಕಂದ್ರೆ ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ. ಈಗ ಗಮನಿಸ್ರಿ, ದೇವರು ಕೂಡ ಆಲೋಚನಾ ಕರ್ತನು. ಹಲ್ಲೆಲೂಯಾ. ನಿಮ್ಮ ಆಲೋಚನೆ ಕೆಲವು ಸಾರಿ ನೆರವೇರದೇ ಇರ್ಬೋದು, ದೇವರ ಆಲೋಚನೆ ನೆರವೇರುತ್ತೆ. ಆಮೇನ್. ನನಗೆ ಟೈಮ್ ಬಹಳ ಸ್ವಲ್ಪ ಇದೆ, ಜಸ್ಟ್ ಹೇಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀನಿ. ಹಲ್ಲೆಲೂಯಾ. ಯಾಕಂದ್ರೆ ಆತನಿಗಿರುವಂತ 5 ಸ್ಟಾರ್ ರೇಟಿಂಗು ನಾವು ಕಡಿಮೆ ಮಾಡಬಾರ್ದಲ್ಲ, ಬೇಗ ಮುಗಿಸ್ಕೊಳ್ಳೋಣ. ಹಲ್ಲೆಲೂಯಾ. ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ, ಆಲೋಚನೆ ಕರ್ತನು ಯಾವ ರೀತಿ ಆಲೋಚನೆ ಮಾಡ್ತಾನೆ ಅಂದ್ರೆ, ಆತನ ಆಲೋಚನೆ ಮಾಡುವ ವಿಧಾನ ಹೆಂಗಿರುತ್ತೆ ಅಂದ್ರೆ, ಇವಾಗ ವಾಕ್ಯ ನೋಡೋಣ. ಯೋಹಾನ ಬರೆದ ಸುವಾರ್ತೆ 2:7 ವಚನ ಹೋದ್ರೆ, ಕಳೆದ ವಾರ ನೋಡಿದ ಹಾಗೆ ಈ ವಾರ ಕೂಡ ತೆಗೆದ ವಾಕ್ಯನ ಯೋಹಾನ ಬರೆದ ಸುವಾರ್ತೆ 2:7 ಹೋದ್ರಿ. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು, ಸಾಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಆಲೋಚನೆ ಹೆಂಗಿದೆ ಗೊತ್ತಾ? ನೀರು ದ್ರಾಕ್ಷರಸ ಮಾಡ್ತೀನಿ ಎಂಬುದಾಗಿ ಆಲೋಚನೆ ಐತೆ. ಹಲ್ಲೆಲೂಯಾ. ಆದ ಅಲ್ಲಿರುವ ಜನರಿಗೆ ಆ ನೀರು ದ್ರಾಕ್ಷರಸ ಆಗ್ತಾವ. ನಿಮಗೆ ಕೇಳ್ತೀನಿ, ನೀರು ದ್ರಾಕ್ಷರಸ ಆಗ್ತಾವಾ? ಹಂಗೇನ ಆಗಂಗಿದ್ರೆ ನಿಮ್ಮೆಲ್ಲರೇ ಒಂದೊಂದು ಟ್ಯಾಂಕರ್ ನೀರು ಕಳಿಸ್ತೀನಿ, ದ್ರಾಕ್ಷರಸ ಮಾಡ್ಕೊಂಬನ್ರಿ. ಆಗತ್ತಾ? ನೋಡ್ರಿ, ಆತನು ಆಲೋಚನೆ ಕರ್ತನು. ಹಲ್ಲೆಲೂಯಾ. ಆತನ ಆಲೋಚನೆ ವಿಧಾನನೇ ಬೇರೆ. ಆಮೇನ್. ಹಲ್ಲೆಲೂಯಾ. ಅಲ್ಲಿ ಏನಿದೆ ಅದನ್ನ ತಗೊಂಡು ಏನ್ ಬೇಕಾದ್ರೂ ಮಾಡಬಲ್ಲನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ಏನೇನಿದೆ ಹೇಳ್ರಿ? 6 ಕಲ್ಲಿನ ಬಾನೆ ಇದಾವೆ. ಏನಿದಾವಲ್ಲಿ? 6 ಕಲ್ಲಿನ ಬಾನೆ ಇದಾವೆ. ಮತ್ತೆ ಇನ್ನೇನೈತೆ ಅಲ್ಲಿ? ನೀರಿದೆ. ಏನಿದೆ ಅಲ್ಲಿ? ನೀರಿದೆ. ಕಲ್ಲಿನ ಬಾನೆ, ನೀರು. ಏನಾಯ್ತು? ದ್ರಾಕ್ಷರಸವಾಯ್ತು. ಏನಾಯ್ತು ಹೇಳ್ರಿ? ಆಗುತ್ತಾ? ಸಾಧ್ಯನಾ? ಗಮನಿಸ್ರಿ, ನಮಗೆ ಅಸಾಧ್ಯ ಆಗಿರ್ಬೋದು, ನಮ್ಮ ಆಲೋಚನೆಗೆ ಅಸಾಧ್ಯ ಆಗಿರ್ಬೋದು, ಆದರೆ ದೇವರ ಆಲೋಚನೆಗೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರೀತಿಯುಳ್ಳ ದೇವಜನರೇ, ದೇವರು ಆತನ ಆಲೋಚನೆ ಪ್ರಕಾರ ಕಾನಾ ಊರಿನ ಮದುವೆಯಲ್ಲಿ ಕೊರತೆ ನೀಗಿಸಲ್ಪಡುತ್ತೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನ ಆಲೋಚನೆ ಬಹಳ ಶ್ರೇಷ್ಠವಾದದ್ದು. ನಾವು ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಈ 2024 ಇನ್ನೇನು ಮುಗಿತಾ ಬಂತು, ಈ 2024ನೇ ವರ್ಷದಲ್ಲಿ ಅದೆಷ್ಟೋ ಆಲೋಚನೆ ಮಾಡಿರ್ತೀವಿ. ಈ ತರ ಸಂಪಾದಿಸಿ, ಈ ತರ ಇದ್ದು, ಹಿಂಗ್ ಮಾಡಿದ್ರೆ ಈ ತರ ಶ್ರೇಷ್ಠವಾಗಿರ್ತೀವಿ ಅಂತ ನಮ್ಮ ಆಲೋಚನೆ ಇರುತ್ತೆ. ಆದ್ರೆ ಇಲ್ಲದನ್ನು ಇರುವುದಾಗಿ ಕರೆಯುವುದಕ್ಕೆ ದೇವರಿಗೆ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ಅಲ್ಲಿ ದ್ರಾಕ್ಷರಸ ಇಲ್ಲ, ಅಲ್ಲಿ ಇರುವುದು 6 ಬಾನೆಗಳು, ನೀರು ಮಾತ್ರ. ಆಮೇನ್. ಅವುಗಳನ್ನು ದೇವರು ದ್ರಾಕ್ಷರಸವಾಗಿ ಮಾರ್ಪಡಿಸಿದನು. ಹಲ್ಲೆಲೂಯಾ. ಹೆಂಗ್ ಮಾರ್ಪಡಿಸಿದನು ಆತನು? ಅನೇಕ ಜನರು ಹೊಗಳುವ ಹಾಗೆ. ಹಲ್ಲೆಲೂಯಾ.
ಇವತ್ತು ನೀವು ಕೂಡ ತಿಳ್ಕೊಂಡ್ರೆ ಪ್ರೀತಿಯುಳ್ಳ ದೇವಜನರೇ, ಆ 6 ಬಾಣಗಳಿದ್ರೆ ಕಳೆದ ವಾರ ನಾನು ಹೇಳಿದೆ ಸಂಡೆ ಗೊತ್ತಾಯಿಲ್ಲ, 6 ಬಾಣಗಳು ನಮ್ಮ ಹೃದಯಕ್ಕೆ ಹೋಲಿಕೆ. ಹಲ್ಲೆಲೂಯಾ. ಆ ಹೃದಯದಲ್ಲಿ ದೇವರ ವಾಕ್ಯವನ್ನು ತುಂಬಿಕೊಳ್ಳುವಾಗ ನಮ್ಮ ಜೀವಿತವನ್ನು ಕೂಡ ದೇವರ ಸುವಾಸನೆಯಾಗಿ ಮಾರ್ಪಡಿಸುತ್ತಾನೆ. ಆಮೇನ್. ನಮ್ಮ ಮೇಲೆ ಅನೇಕ ಸಂಕಲ್ಪ ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹೃದಯದಲ್ಲಿ ಯಾರನ್ನ ಪ್ರೀತಿಸ್ಬೇಕು ಹೇಳ್ರಿ? ಯಾರನ್ನ ಪ್ರೀತಿಸಬೇಕು? ಆಡಾಡ್ತೀವಲ್ಲ, ಹೃದಯ ತುಂಬ ನಿನ್ನ ಜ್ಞಾಪಕ, ಮತ್ತೆ ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ, ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯ ತುಂಬ ಯಾರು ಜ್ಞಾಪಕ ಇರ್ಬೇಕು ಹೇಳ್ರಿ? 2024 ಹೃದಯ ತುಂಬ ದೇವರೇ ನಿಮಗೆ ಜ್ಞಾಪಕ ಇದ್ರೆ ಒಂದು ವಾಕ್ಯ ಹೇಳಿದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳೇನಾಗ್ತಾವಂತೆ? ಅನುಕೂಲವಾಗ್ತವೆ. ಇವತ್ತು ತಿಳ್ಕೊ, ಅವತ್ತು ಕಾನಾ ಊರಿನಲ್ಲಿ ಯೇಸುವನ್ನು ಪ್ರೀತಿಸುವ ಜನರಿದ್ದರು. ಆಮೇನ್. ಅವರಿಗೋಸ್ಕರ ಸುವಾಸನೆಯುಳ್ಳ ಕಾರ್ಯವನ್ನು ದೇವರು ಮಾಡಿದ್ದಾನೆ. ಆಮೇನ್. ಯೇಸು ಸ್ವಾಮಿ ಹೇಳಿದ ಮಾತು ಇಮಿಡಿಯೇಟ್ಲಿ ಕೇಳಿದ್ರು ಅವರು. ನೀರು ತುಂಬಿದ ದ್ರಾಕ್ಷರಸ ಆಗ್ತಾ ಸುಮ್ಮನೆ ಕೆಲಸ ಸಿಗ್ತಾನೆ ಇತ್ತು, ಅದು ಆಗಿಲ್ಲ ಹೋಗಂಗಿಲ್ಲ, ಕೆಲಸ ಸಿಗ್ತಾನೆ ಹೋಗ್ಲಿಲ್ಲ ಅವರು. ಯೇಸು ಹೇಳಿದ ಮಾತನ್ನು ಕೇಳಿದ್ರು ಅವರು. ಆಮೇನ್. ಹಲ್ಲೆಲೂಯಾ. ಇವತ್ತು 2024 ಮುಗಿತಾ ಬರ್ತಾ ಇದೆ. ಎಷ್ಟು ಜನರು ಯೇಸು ಸ್ವಾಮಿ ಹೇಳಿದ ಮಾತು, ಈ ವಾಕ್ಯದಲ್ಲಿರುವ ಮಾತು ಕೇಳಿದರೆ, ನಿಜ ಅಂದರೆ ಕೇಳಿ ಆತನ ಪ್ರೀತಿಸಿದ್ರೆ ನಿಮ್ಮ ಜೀವಿತದಲ್ಲಿ ಆತನು ಶ್ರೇಷ್ಠಕರವಾದ ಕಾರ್ಯ ಮಾಡ್ತಾನೆ. ಆಮೇನ್. ಅನೇಕರು ತೂತು ಅಂತ ಹೊಗಳುವಂತೆ ಮಾಡೋದಿಲ್ಲ, ಹೊಗಳುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಘನವಾದ ಕಾರ್ಯದಲ್ಲಿ ನಿಮ್ಮನ್ನು ನಿಲ್ಲಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಕಾನಾ ಊರಲ್ಲಿ ದೇವರು ನೀರನ್ನೇ ದ್ರಾಕ್ಷರಸವಾಗಿ ಮಾರ್ಪಡಿಸಿದ ಆತನು. ಆಮೇನ್. ಆತನ ಯೋಚನೆ ವಿಧಾನ ಬಹಳ ಶ್ರೇಷ್ಠವಾಗಿರುತ್ತೆ. ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಇನ್ನೊಂದು ಯೋಚನೆ ಹೆಂಗಂದ್ರೆ, ಆತನ ಯೋಚನೆಗಳು ಹೆಂಗಿರ್ತಾವಂದ್ರೆ ಗಮನಿಸ್ರಿ. ಯೇಸು ಸ್ವಾಮಿ ಪ್ರಸಂಗ ಮಾಡಿದ ದೋಣಿಯಲ್ಲಿ ಕೂತ್ಕೊಂಡು, ರಾತ್ರಿಯಲ್ಲಿ ಪ್ರಯಾಸ ಪಟ್ಟಿದ್ದು. ಯಾರು ಹೇಳ್ರಿ? ಯಾರು ಪ್ರಯಾಸ ಪಟ್ಟಿದ್ರು? ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದ ಯಾರಾತ? ಪೇತ್ರ ಕೂಡ ರಾತ್ರಿ ವೇಳೆಯೆಲ್ಲ ದೋಣಿಯಲ್ಲಿ ಏನ್ ಮಾಡಿದ್ ಗೊತ್ತಾ? ಮೀನ್ ಹಿಡಿಯಕ್ಕೆ ಹೋಗ್ತಾ. ಏನ್ ಹಿಡಿಯಕ್ಕೆ ಹೋಗ್ತಿದ್ದೆ ಹೇಳ್ರಿ? ಮೀನ್ ಹಿಡಿಯಕ್ಕೆ ಹೋಗ್ತೆ. ಯಾವಾಗ? ರಾತ್ರಿ ಟೈಮ್. ಯಾವ ಟೈಮು? ಯಾಕಂದ್ರೆ ಮೀನುಗಳು ರಾತ್ರಿ ಟೈಮ್ ಮೇಲೆ ಬರ್ತಾವಂತೆ. ಬೆಳಗ್ಗೆ ಟೈಮ್ ಮನುಷ್ಯರು ಗೋಳು ಕೆಳಕ್ ಆಗಲಾರ್ದು ಒಳಗೆ ಹೋಗಿರ್ತಾವ. ಹಲ್ಲೆಲೂಯಾ. ರಾತ್ರಿ ಆಗತ್ತಲ್ಲಿ ಮೇಕ್ ಬರ್ತಾವ. ಏನ್ ಮಾಡ್ತಾವ? ಸ್ವಿಮ್ ಮಾಡ್ತಾವ ಮೇಲಿಂದ ಮೇಲೆ. ಏನ್ ಕೊಡ್ತೇವಲ್ರಿ? ಡೈವ್ ಹೊಡಿತೀವ ಮತ್ತು ಟುಬುಕ್ ಟಕ್ ಅಂತೇಳಿ. ಅಂತ ಟೈಮು ಪೇತ್ರನ ಗೊತ್ತು. ಯಾಕಂದ್ರೆ ಪೇತ್ರನ ಕೆಲಸ ಏನ್ ಹೇಳ್ರಿ? ಮೀನ್ ಹಿಡಿಯೋ ಕೆಲಸ. ಹಲ್ಲೆಲೂಯಾ. ಪೇತ್ರನ ಕೆಲಸನೇ ಅದು. ಹಲ್ಲೆಲೂಯಾ. ಈಗ ನಿಮ್ಮೆಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇರ್ತಾವಲ್ಲ, ಹಂಗ ಪೇತ್ರನ ಕೆಲಸ ಏನ್ ಹೇಳ್ರಿ? ಮೀನ್ ಹಿಡಿಯೋ ಕೆಲಸ. ಯಾವ ಟೈಮಲ್ಲಿ ಮೀನ್ ಇರ್ತಾವ, ಯಾವ ಟೈಮಲ್ಲಿ ಬಲೆ ಹಾಕ್ಬೇಕು ಪೇತ್ರನಿಗೆ ಗೊತ್ತಿರ್ತಾ, ಯೇಸು ಸ್ವಾಮಿ ಗೊತ್ತಿರ್ತಾ. ಈಗ ನಿಮ್ಗೆ ಮಾತು ಯೇಸು ಸ್ವಾಮಿ ಏನ್ ಕೆಲಸ ಮಾಡ್ತಿದ್ದೆ ಗೊತ್ತಾ? ತಂದೆ ಜೊತೆ ಇದ್ಕೊಂಡು ಕಾರ್ಪೆಂಟ್ರಿ ಕೆಲಸ ಮಾಡ್ತೀವಿ. ಏನ್ ಕೆಲಸ ಮಾಡ್ತೇಳ್ರಿ? ಯಾಕಂದ್ರೆ ಯೋಸೇಫ್ ಏನ್ ಕೆಲಸ ಮಾಡ್ತೇಳ್ರಿ? ಬಡಿಗೆಯವ್ರ ಕೆಲಸ ಅಂದ್ರೆ ಕಾರ್ಪೆಂಟ್ ಕೆಲಸ. ಹಲ್ಲೆಲೂಯಾ. ಡೋರ್ ಮಾಡೋದು, ಫುಲ್ ಫಿಟ್ ಮಾಡೋದು, ಆ ಕೆಲಸ ಯೋಸೇಫ್ ಮಾಡ್ತಾ ಇದ್ದ. ಅದನ್ನ ನೋಡಿ ಈ ಯೇಸು ಸ್ವಾಮಿ ಕೂಡ ಸಹಾಯ ಮಾಡ್ತಾ ಇದ್ದಂತೆ. ಆ ಕೆಲಸ ಗೊತ್ತು. ಮೀನ್ ಹಿಡಿಯೋದು ಗೊತ್ತಾ ಯೇಸು ಸ್ವಾಮಿಗೆ? ಯಾವಾಗ ಎಲ್ಲಿ ಮೀನ್ ಇರ್ತಾವ ಗೊತ್ತಾ? ಆದ್ರೆ ಆತನ ಆಲೋಚನೆ ವಿಧಾನ ಗಮನಿಸ್ರಿ. ದೋಣಿಯಲ್ಲಿ ಕೂತ್ಕೊಂಡು ಯೇಸು ಸ್ವಾಮಿ ವಾಕ್ಯ ಹೇಳ್ದ, ಪೇತ್ರ ನಿನ್ನ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸು. ಯಾಕೆ ಸ್ವಾಮಿ? ನೀನು ಹಿಂದೆಂದು ನೋಡ್ಲಾರ್ದ ಮೀನುಗಳು ನಿನ್ನ ದೋಣಿಯಲ್ಲಿ ಕಾಣ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ದ ಪೇತ್ರ? ಅವಾಗ ಹೇಳ್ದ, ಸ್ವಾಮಿ ನೀನು ಹೇಳಿದಕ್ಕಿಂತ ಡಬಲ್ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿವಿ, ಒಂದು ಬಿಡುಗಾಸು ಒಂದು ಮೇನು ಕೂಡ ಸಿಗಲಿಲ್ಲ. ಆದ್ರೆ ಹೇಳ್ದನ, ನಿನ್ನ ಮಾತಿನ ಮೇಲೆ, ಹಲ್ಲೆಲೂಯಾ, ಅಂದ್ರೆ ದೇವರ ಯೋಚನೆ ಮೇಲೆ, ದೇವರ ಮಾತಿನ ಮೇಲೆ ನಾನು ಏನ್ ಮಾಡ್ತೇನೆ? ಬಲೆ ಹಾಕ್ತೀನಿ. ಎಲ್ಲಿ? ವಾಕ್ಯ ಎಂಬ ಆಳದೊಳಗೆ ಹೋಗಿ. ಹಲ್ಲೆಲೂಯಾ. ಯಾವಾಗಾದ್ರೆ ಆಳವಾದ ಸ್ಥಳಕ್ಕೆ ಹೋಗಿ ಆತನ ಮಾತಿನ ಮೇಲೆ ಬಲೆ ಹಾಕಿದನೋ, ದೇವರ ಆಲೋಚನೆ ಪ್ರಕಾರ ಏನು ಸಿಕ್ಕಿದೀವಿ ಹೇಳ್ರಿ? ಪೇತ್ರನ ದೋಣಿಯಲ್ಲಿ ರಾಶಿಯಾದ ಮೀನು ಸಿಕ್ಕಿದ್ವಿ. ಏನು ಸಿಕ್ಕಿದ್ವು? ಲೂಕನ ಬರೆದ ಸುವಾರ್ತೆ 5:4, 5:5, 5:6 ಮನೆಗೆ ಹೋಗ್ಮೇಲೆ ಓದ್ಕೊಡ್ರಿ. ಹಲ್ಲೆಲೂಯಾ. ಏನು ಸಿಕ್ಕಿದ್ವಿ ಹೇಳ್ರಿ? ರಾಶಿಯಾದ ಮೀನು ಸಿಕ್ಕಿದ್ವಿ. ಅವ್ರಿಗೆ ಸಿಗೋದು ಮಾತ್ರ ಅಲ್ಲದೆ ಪಕ್ಕದಲ್ಲಿ ಸನ್ನೆ ಮಾಡಿದ್ರೆ ಕರಲಿಲ್ಲ. ಇವ್ರ ದೋಣಿ ತುಂಬಿದ್ವಂತೆ. ಹಲ್ಲೆಲೂಯಾ. ಅಂದ್ರೆ ದೇವರ ಆಲೋಚನೆ ಗೊತ್ತಾ? ಒಬ್ಬ ವ್ಯಕ್ತಿ ಖಾಲಿ ಆಗಿರಬಾರ್ದು, ತುಂಬಲ್ಪಡಬೇಕು. ಹಲ್ಲೆಲೂಯಾ. ಶ್ರೇಷ್ಠಕರವಾಗಿ ಜೀವಿಸ್ಬೇಕಂತೇಳಿ ದೇವರ ಯೋಚನೆ. ಅದಕ್ಕೋಸ್ಕರ ಆತನ ಹೆಸರೇನು ಹೇಳ್ರಿ? ಆಲೋಚನಾ ಕರ್ತನು. ಹಲ್ಲೆಲೂಯಾ. ಆತನ ಹೆಸರೇನು ಹೇಳ್ರಿ?
ಆಲೋಚನೆ ಕರ್ತನು. ಆಮೇನ್. ಹಲ್ಲೆಲೂಯಾ. ಯಾರು ಕೂಡ ನಷ್ಟ ಆಗ್ಬಾರ್ದು, ಚೆನ್ನಾಗಿರ್ಬೇಕಂತಾನೆ ದೇವರ ಆಲೋಚನೆ. ಹಲ್ಲೆಲೂಯಾ. ನಮ್ಮ ಯೋಚನೆ ಗೊತ್ತಾ, ಒಬ್ಬನ ಮೇಲೆ ಬಂದ್ರೆ ಅವ್ನು ಎಳಿಬೇಕಂತೇಳಿ ಮಾಟ ಮಂತ್ರ ಮಾಡಿಸಿರ್ತಾರೆ ಕೆಲವೊಬ್ಬರು. ಅವನ ನಾಶ ಮಾಡಕ ಏನೆಲ್ಲ ತಪ್ಪದಾರಿ ತುಳಿಬೇಕು ಅದೆಲ್ಲ ತುಳಿತಾ ಇರ್ತಾರ. ದೇವರ ಯೋಚನೆ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಬೇಕಂತ. ಅದಕ್ಕೋಸ್ಕರ ಯೆಶಾಯ ಹೇಳ್ತಾನೆ, ದೇವರ ಅದ್ಭುತ ಸ್ವರೂಪನು ದೇವರು ಆಲೋಚನೆ ಕರ್ತನು. ಹಲ್ಲೆಲೂಯಾ. ದೇವ್ರ ಏನೇನು ಹೇಳ್ರಿ, ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು. ಆಮೇನ್. ಒಬ್ಬ ಯವ್ವನಸ್ಥನು ಬೈಬಲಲ್ಲಿ ಸತ್ತು ಹೋಗ್ತಾನ, ಸಮಾಧಿಯಲ್ಲಿ 4 ದಿನ ಇರ್ತಾನ. ಆತನ ಹೆಸರೇನು ಹೇಳ್ರಿ, ಲಾಜರನು. ಹಲ್ಲೆಲೂಯಾ. ಆತನ ಹೆಸರೇನು ಹೇಳ್ರಿ, ಲಾಜರನು. ಸತ್ತು ಎಷ್ಟು ದಿನ ಸಮಾಧಿಯಲ್ಲಿ ಇರ್ತಾನೆ ಹೇಳ್ರಿ? ಮಾರ್ತೇನೆ ಸುಮ್ಮನೆ ಗೋಳೋ ಅಂತ, ಸ್ವಾಮಿ ನೀನ್ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಓ ಸುಮ್ನಿರ್ರಿ, ನಿಮ್ ಯೋಚನೆ ನಾನು ಇದ್ರೆ ಸಾಯ್ತಿರ್ಲಿಲ್ಲ ಅಂದ್ರೆ ನನ್ನ ಯೋಚನೆ ಹೆಂಗ ಗೊತ್ತಾ, ಸಮಾಧಿಯಲ್ಲಿರುವ ಅವನ್ ಏನ್ ಮಾಡ್ತಾನೆ, ಎಬ್ಬಿಸ್ತೀನಿ ಬರ್ರಿ ಹೋಗೋಣ ಅಂದ. ಹಲ್ಲೆಲೂಯಾ. ಹೋದ್ಮೇಲೆ ಏನಾಯ್ತು, ತೆಗಿರಿ ಸಮಾಧಿ ಬಾಗಿಲು. ಅಲ್ಲಿಗೆ ಯೋಚನೆ ಹೆಂಗೆ ಗೊತ್ತಾ, ಮಾರ್ತೇಳ ಯೋಚನೆ ನಾತ ಬರುತ್ತೆ ಸ್ವಾಮಿ, ಗಮಗಮಿಸುವ ವಾಸನೆ ಬರುತ್ತೆ. ಯಾವ ವಾಸನೆ, ಒಬ್ಬನಿಲ್ಲಿರಕಲ್ಲ ಅಂತ ವಾಸನೆ ಬರುತ್ತೆ. ಬೇಡ ಸ್ವಾಮಿ, ಹೇ ಚುಕ್ಕೆ ಬೈಟ್ ಅಂದೆ ಸ್ವಾಮಿ. ಹಲ್ಲೆಲೂಯಾ. एक्स्ट्रा बात करना को तो कैसा बैठो कैसे ठहरो ऐसे ठहरना तो. हालेलुया. ಹೆಂಗೆ ನಿಂತಿಯೋ ಹಂಗೆ ನಿಂತೀಯ. ಇನ್ನೊಂದು ಮಾತು ಮಾತಾಡ್ಬೇಡ, ಇಂకొక ಮಾತು ಮಾట్లాಡೇವಂటే ತಂತ చూడు నిన్ను ಮಾರ್ತಾ. ಹಾಲೆಲೂಯಾ. ಏ ಸ್ವಾಮಿ ಮಾರ್ತೇಳ ಮಾತಿ ಕಿವಿಗೊಳ್ಳಿಲ್ಲ, ಏನ್ ಮಾಡ್ದೆ ಹೇಳ್ರಿ, ತೆಗಿರೋದಂದ. ತೆಗೆದ ಮೇಲೆ ದೇವರ ಯೋಚನೆ ಪ್ರಕಾರ ಏನ್ ಮಾಡ್ದ, ಆತನ ನಂಬಿಕೆಯ ಮಾತೇನದ, ಲಾಜರನೇ ಹೊರಕ್ ಬಾ ಅಂದ. ಹಂಗನತ್ತಲ್ಲ ಏನದ, ಆತನ ಯೋಚನೆಗೆ ಸತ್ತ ಲಾಜರ್ನು ನಾನು ಬರಕಲಾಮ್ಲಿಲ್ಲ ಅಯ್ಯದೇಕಂದ. ಹಲ್ಲೆಲೂಯಾ. ಬಂದೆ ನೋಡಂದ. ಆಮೇನ್. ವಚನ್ ಚೋಡೋ ಅಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ದೇವರ ಯೋಚನೆ ನಮ್ಮ ಯೋಚನೆ ಬಹಳ ವಿಭಿನ್ನವಾಗಿರುತ್ತೆ. ಹಲ್ಲೆಲೂಯಾ. ನಾವು ಅನ್ಕೊಳ್ಬೋದು ಎಲ್ಲ ಮುಗೀತು, ತಿಳ್ಕೊಡ್ರಿ, ನಮ್ಮ ಮೇಲೆ ಸಂಕಲ್ಪಿಟ್ಟ ದೇವರ ಹೆಸರು ಆಲೋಚನೆ ಕರ್ತನು. ಹಲ್ಲೆಲೂಯಾ. ಸಮಾಧಿಯಲ್ಲಿ ಊಣಲ್ಪಟ್ಟು 4 ದಿನ ಆಗಿದೆ ಲಾಜರನು. ಹಲ್ಲೆಲೂಯಾ. ಯಾರಿಗ ಯೋಚನೆ ಇಲ್ಲ ದೇವ್ರು ಎಬ್ಬಿಸ್ತಾನಂತೇಳಿ, ಆದ್ರೆ ಯೇಸು ಕ್ರಿಸ್ತನು ತನ್ನ ಯೋಚನೆಯನ್ನು ತೋರ್ಪಡಿಸಿದನು. ಹಲ್ಲೆಲೂಯಾ. ನಿಮ್ಮ ಯೋಚನೆ ಇಷ್ಟೇ, ನೀವು ಹಿಂಗೆ, ಆದ್ರೆ ನನ್ನ ಯೋಚನೆ ನೋಡು, ಸತ್ತವನ್ನು ಕೂಡ ಎಬ್ಬಿಸಲು ಸಾಮರ್ಥ್ಯ ನನಗಿದೆ. ಆಮೇನ್. ಅದ್ಭುತ ಮಾಡ್ತಾನ, ಆತನ ಯೋಚನೆ ಪ್ರಕಾರ ಎಬ್ಬಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನು ಅದ್ಭುತ ಸ್ವರೂಪನು, ಅದಕ್ಕೋಸ್ಕರ ಆತನು ಆಲೋಚನಾ ಕರ್ತನು. ಹಲ್ಲೆಲೂಯಾ. 3ನೇದಾಗಿ ಗಮನಿಸಿಕೊಳ್ಳ ದೇವಚಂದ್ರೆ, ಪರಾಕ್ರಮಿಯಾದ ದೇವರು ಅಂದ್ರೆ ಏನು, ಬಲವಂತನು. ಹಲ್ಲೆಲೂಯಾ. ಎಲ್ಲರೂ ಹಿಂಗನ್ರಿ, ಎಲ್ಲರೂ ಹಿಂಗನ್ರಿ, ಎಲ್ಲರೂ ಹಿಂಗ್. ನಿಮ್ಮ ಕೈ ನೀವೇ ನೋಡ್ಕಿರಿ, ನಿಮ್ಮ ಕೈ ನೀವು ನೋಡ್ಕೊಂಡು ನಿಮ್ಮ ಕೈ ಎಷ್ಟು ವೇಟ್ ಎತ್ತಬಹುದು, ಎಷ್ಟು ವೇಟ್ ವಜ ಎತ್ತಬಹುದು, ಭಾರ ಎತ್ತಬಹುದು. ಅರ್ಥ ಆಯ್ತು ನಿಮಗೆ? ಪರಾಕ್ರಮಿಯಾದ ದೇವರು ಅಂದ್ರೆ ಬಲವಂತನು. ಹಲ್ಲೆಲೂಯಾ. ಓಕೆ, ನಿಮ್ಮ ಕೈಯಿಂದ ಎಷ್ಟು ಜನರ ಹತ್ರ ಯುದ್ಧ ಮಾಡೋದು? ಈ ಕೈಯಿಂದ ಪಂಚು ಟಕ್ 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 ಹೆಜ್ಜೆನ ಹೊಡಿಬೋದು ನೀವು. ಕೆಲವೊಬ್ರು ಹೇಳ್ತಾರೆ ನಾನು ನಿಂತ್ರೆ 3 ಹೊಡಿ. ಈಗ ಯೇಸು ಸ್ವಾಮಿ ಏನ್ ಹೇಳ್ರಿ, ನೆಕ್ಸ್ಟು ಪರಾಕ್ರಮಿಯಾದ ದೇವರು. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಮೋಶೆ ಹತ್ರ ಈ ಮಾತನ್ನು ಮಾತಾಡಿಸೋ ಜನರಿಗೆ ತಿಳಿಯಪಡಿಸ್ತೀನಿ. ತೆಗಿರಿ ವಾಕ್ಯ ಓದೋಣ. ಧರ್ಮೋಪದೇಶ ಕಂಡ 7ನೇ 8ನೇ ವಚನ ಓದೋಣ. ಪರಾಕ್ರಮಿಯಾದ ದೇವರು ಮಾಡುವ ಕಾರ್ಯ ನಾವು ನೋಡೋಣ. ಬೇಗ ಬೇಗ. ಧರ್ಮೋಪದೇಶ ಕಂಡ 7:8. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈ ಕೆಳಗೆ ದಾಸರಾಗಿದೆ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ, ಅಂದ್ರೆ ದೇವರು ತನ್ನ ಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ಹಲ್ಲೆಲೂಯಾ. ಗಮನಿಸ್ರಿ, ಫರೋಹ ಬಹಳ ಕ್ರೂರಿ. ಫರೋಹ ಯಾರು ಹೇಳ್ರಿ? ಕ್ರೂರಿ. ಹಲ್ಲೆಲೂಯಾ. ಫರೋಹನ ಕೆಲಸ ಏನು ಗೊತ್ತಾ, ಇಸ್ರಾಯೇಲರು ಉದ್ಧಾರ ಆಗಬಾರ್ದು. ಇಸ್ರಾಯೇಲರು ಏನಾಗಬಾರ್ದು? ಸೈತನ್ ಕೂಡ ಬಹಳ ಕ್ರೂರಿ. ಹಲ್ಲೆಲೂಯಾ. ಸೈತನ್ ಯೋಚನೆ ಗೊತ್ತಾ, ದೇವರು ನಂಬಿದ ಮಕ್ಕಳು, ದೇವರ ವಾಗ್ದಾನದ ಮೇಲೆ ಮನಸ್ಸಿಟ್ಟ ಮಕ್ಕಳು ಅವ್ರೇನಾಗಬಾರ್ದು? ಉದ್ಧಾರ ಆಗಬಾರ್ದು, ಹಾಳಾಗ್ಬೇಕಂತ ಅವನ ಯೋಚನೆ. ಹಲ್ಲೆಲೂಯಾ. ಫರೋಹ ಗಮನಿಸ್ರಿ, ಮೋಶೆ ಹೇಳ್ದಾಗ ಬಿಡ್ತಾ ಇಲ್ಲ, ಆರನ್ನು ಹೇಳ್ದಾಗ ಬಿಡ್ತಾ ಇಲ್ಲ. ಯಾವಾಗಾದ್ರೆ ದೇವರಲ್ಲಿ ನಿಂತುಕೊಂಡು ಪ್ರಾರಂಭಿಸಿದ ತನ್ನ ಕೆಲಸ ಮಾಡಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರೆ, ರೇ ನೀಕು ಚುಕ್ಕಲ್ ಚೂಪಿಸ್ತಾನೆ ಚೋಡು ನಾ ತಂಟಕ್ಕೋಸ್ತೆ ಅಂತಿರ್ತಾರಲ್ಲ ಕೆಲವೊಬ್ರು.
ಕೆಲವೊಬ್ರು ಹೇಳ್ತಿರ್ತಾರೆ, ಕನ್ನಡದಲ್ಲಿ ಕೂಡ ಐತೆ, ನನ್ನ ಟೆಂಟಿಗೆ ನಾ ಬಂದು ತಮ್ಮ ಚಿಕ್ಕೆ ನೋಡ್ಬೇಕಾಗತ್ತೆ. ನಿಜ ಹೇಳ್ಬೇಕಂದ್ರೆ ಯಾರು ಚಿಕ್ಕೆ ತೋರಿಸರಿಲ್ಲ ಪ್ರಪಂಚದಲ್ಲಿ ಮನುಷ್ಯರು. ದೇವರು 10 ಚಿಕ್ಕೆ ತೋರಿಸಿನ. ಯಾರಿಗೆ ಹೇಳ್ರಿ? ಫರೋಹನಿಗೆ. ಅವನು ಕಳ್ಸಕ್ಕಿಲ್ಲ ಅಂದಂಗೆಲ್ಲ ಒಂದೊಂದು ಪ್ರಾಬ್ಲಮ್. ಯಾರಿಗೆ? ಫರೋಹನಿಗೆ. ಹಲ್ಲೆಲೂಯ. ನಾನು ಕಳ್ಸಕ್ಕಿಲ್ಲ ಅಂದ. ದೇವ್ರು ತನ್ನ ಬಲವನ್ನು ಉಪಯೋಗಿಸಿದ. ಹಲ್ಲೆಲೂಯ. 10 ಚಿಕ್ಕೆಗಳನ್ನ ಯಾರು ತೋರಿಸಿದ ಹೇಳ್ರಿ? ಫರೋಹ್ ತೋರಿಸಿದ. ಫರೋಹ ಬಿಡಕ್ಲ ಅಂದಂಗೆಲ್ಲ ಅವನಿಗೆ ಪ್ರಾಬ್ಲಮ್ ಹೆಚ್ಚಾಯ್ತು. ಯಾರು ಮಾಡಿದ್ರು ಅವನಿಗೆ? ದೇವರೇ ಪ್ರಾಬ್ಲಮ್ ತೋರಿಸಿದ. ಲಾಸ್ಟ್ಗೆ ಬಿಟ್ಬಿಡ್ತನಪ್ಪ, ಕರ್ಕೊಂಡು ಹೋಗ್ರ ಅಂದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಜನರು ಗಮನಿಸ್ರಿ, ಕೆಂಪು ಸಮುದ್ರ ದಾಟಿದಾಗ ಫರೋಹನ ಕೈಯೊಳಗಿಂದ ಯಾವಾಗಾದ್ರೂ ಅವರು ಬಿಡಿಸಲ್ಪಟ್ಟವರಾಗಿ ಕೆಂಪು ಸಮುದ್ರ ದಾಟಿ ಬಂದ್ರು, ಅವರೊಂದು ಮಾತು ಹೇಳ್ತಾರೆ. ವಿಮೋಚನೆ ಕಂಡ 15ನೇ ಅಧ್ಯಾಯ 13ನೇ ವಚನ. ವಾಕ್ಯ ಬೋಧನೆ ಬೇಗ ಬೇಗ. ವಿಮೋಚನೆ ಕಂಡ 15ನೇ ಅಧ್ಯಾಯ 13ನೇ ವಚನ. ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಏನ್ ಮಾಡಿದಿ? ಅವ್ರು ಹೇಳ್ತಾರೆ, ದೇವ್ರೆ ನಿನ್ನ ಪರಾಕ್ರಮದಿಂದ ಫರೋಹನ ಕೈಯೊಳಗಿಂದ ಬಿಡಿಸಿದೆ. ಹಲ್ಲೆಲೂಯ. ಎಲ್ಲೆಡೆ ದೇವ್ರೆ ನಿನ್ನ ಪರಾಕ್ರಮದಿಂದ ಇವತ್ತು ನಮ್ಮನ್ನು ತಡೆದಿರುವ ಎಲ್ಲ ಫರೋಹನಂತ ತಡೆಗಳನ್ನು ನೀನು ತೆಗೆದಾಕಿ ಅದರಿಂದ ಬಿಡಿಸಿ ನಮ್ಮನ್ನು ನಿನ್ನ ಶಕ್ತಿಯಿಂದ ಬಿಡಿಸಿದಕ್ಕಾಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯ. ದೇವರ ಶಕ್ತಿ ಗಮನಿಸ್ರಿ, ನಾವು ಇದ್ದ ಸ್ಥಿತಿಯಲ್ಲೇ ಇರಬಾರ್ದಂತ ದೇವರ ಶಕ್ತಿ ಬಿಡಿಸುತ್ತದೆ. ಆಮೆನ್. 2024 ನಾವು ಇದ್ದ ಸ್ಥಿತಿಯಲ್ಲೇ ಇರಬಹುದೇನೋ, ಆದರೆ ಈ ವರ್ಷದಲ್ಲಿ ಹಲ್ಲೆಲೂಯ ಹೆಂಗಿರ್ಬೇಕು? ಉತ್ತಮ ಸ್ಥಿತಿಗೆ ಬರಬೇಕು. ಆಮೆನ್. ಅದಕ್ಕೋಸ್ಕರ ಅದ್ಭುತ ಸ್ವರೂಪನಾದ ದೇವರು ನಮ್ಮ ಜೊತೆಗಿದ್ದಾನೆ ಅಂತೇಳಿ ನಂಬಬೇಕು. ಮತ್ತೆ ಆಲೋಚನೆ ಕರ್ತನು ಪ್ರತಿ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ದೇವರು ಒಳ್ಳೆ ಆಲೋಚನೆ ಇಟ್ಟಿದ್ದಾನೆ ಅಂತೇಳಿ ನಂಬಬೇಕು. ತನ್ನ ಪರಾಕ್ರಮವಾದ ಕಾರ್ಯವನ್ನು, ತನ್ನ ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ತೋರ್ಪಡಿಸಿ ಅಂತೇಳಿ ನಂಬಬೇಕು ನೀವು. ಹಲ್ಲೆಲೂಯ. ನಂಬುವವನಿಗೆ ಎಲ್ಲ ಆಗುತ್ತೆ. ಹಲ್ಲೆಲೂಯ. ನಂಬದೋದ್ರೆ ಏನಾಗ್ತಲ್ಲ, ನಂಬಬೇಕು. ಪ್ರತಿ ವಿಶ್ವಾಸ ಏನಾಗ್ಬೇಕು ಹೇಳ್ರಿ? ಮಾತಾಡ್ರಿ, ಏನಾಗಬೇಕು? ನಂಬಬೇಕು. ಪಕ್ಕದಲ್ಲಿರೋ ಕೈ ಕೊಟ್ರಿ. ಇನ್ಮೇಲೆ ನಮ್ಮ ಜೊತೆಯಲ್ಲಿ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಶಕ್ತಿಯುಳ್ಳ ದೇವರು, ಪರಾಕ್ರಮಿಯಾದ ದೇವರು ನಮ್ಮೊಟ್ಟಿಗಿದ್ದಾನೆ, ಭಯ ಪಡಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆಂದ್ರೆ ಈ ವರ್ಷ ಎಲ್ಲ ಭಯಪಟ್ಟಿದ್ದು ಸಾಕು. ನೆಕ್ಸ್ಟ್ ಇಯರಿಂದ ಏನು ಮಾಡಬಾರ್ದು? ನಾವು ಭಯ ಪಡಬಾರ್ದು. ಹಲ್ಲೆಲೂಯ. ಯಾಕೆಂದ್ರೆ ದೇವರು ತನ್ನ ಶಕ್ತಿಯನ್ನು ತೋರ್ಪಡಿಸುತ್ತಾನೆ. ಆಮೇನ್. ತೋರ್ಪಡಿಸುವುದು ಮಾತ್ರ ಅಲ್ಲದೆ ಭಕ್ತನ ಹೇಳ್ತಾನೆ ಕೀರ್ತನೆಯಲ್ಲಿ 89ನೇ ಅಧ್ಯಾಯ 29ನೇ ವಚನದಲ್ಲಿ, ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುತ್ತೆ ಎಂಬುದಾಗಿ ಹೇಳುತ್ತೆ, ಮತ್ತೆ ನನ್ನ ಭುಜವು ಅವನನ್ನು ಬಲಪಡಿಸುವುದು ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯ. ಆದರೆ ದೇವರು ಪ್ರತಿ ಸಾರಿ ನಮ್ಮನ್ನು ಬಲಪಡಿಸಲು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ನಮ್ಮನ್ನು ಮನುಷ್ಯರು ಬಲಪಡಿಸದೇ ಇರಬಹುದು. ಮನುಷ್ಯರು ನಮ್ಮನ್ನು ಗಮನಿಸ್ರಿ, ನಮ್ಮ ಕಾಲು ಎಳಿಬಹುದು, ಆದರೆ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯ. ದೇವರು ತನ್ನ ಪರಾಕ್ರಮವಾದ ಕಾರ್ಯವನ್ನು ತೋರ್ಪಡಿಸುತ್ತಾನೆ. ಆಮೇನ್. ಹಲ್ಲೆಲೂಯ. ದೇವರು ಏನ್ ಮಾಡ್ತಾನೆ ಅಂದ್ರೆ ತನ್ನ ಪರಾಕ್ರಮವಾದ ಕಾರ್ಯವನ್ನು ತೋರ್ಪಡಿಸುತ್ತಾನೆ. ಆಮೇನ್. ನೆಕ್ಸ್ಟ್ ಯಾವುದು? ನಿತ್ಯನಾದ ತಂದೆ. ಗಮನಿಸ್ರಿ, ಭೂಮಿ ಆಕಾಶ ಅಳಿದು ಹೋದ್ರು ಆತನು ಮಾತ್ರ ಅಳಿದು ಹೋಗೋದಿಲ್ಲ. ಹಲ್ಲೆಲೂಯ. ಆತನ ಯಾವಾಗ್ಲೂ ಇರುವವನು. ಆಮೇನ್. ಅದಕ್ಕೋಸ್ಕರ ಮೋಶೆಗೆ ದೇವ್ರು ಹೇಳ್ತಾನೆ, ಮೋಶೆ ಕೇಳ್ತಾನೆ, ದೇವ್ರೇ ನನಗೆ ಸರಿ ಬಾಯಿಲ್ಲ ಮಾತಾಡಕ, ತೊದಲಬಾರ್ದತೆ, ನಾ ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಅವನು ರಾಜನಾಗೆನ ಫರೋಹ ಅವನ ಹತ್ರ ನಿಂತುಕೊಂಡು ನಾ ಹೆಂಗ್ ಮಾತಾಡ್ಲಿ ಅನ್ನುವಾಗ ದೇವ್ರು ಹೇಳ್ದೆ, ಹೇಯ್ ನಾನು ಮಾತಾಡ್ತೀನಿ ಹೋಗ. ಹಲ್ಲೆಲೂಯ, ಹಲ್ಲೆಲೂಯ. ನಿತ್ಯನ ತಂದೆ ಅಂದರೆ ಯಾವಾಗಲೂ ಜೊತೆ ಇರುವವನು. ಆಮೇನ್. ಹಲ್ಲೆಲೂಯ. ಯೋಬನ ಪುಸ್ತಕದಲ್ಲಿ ಒಂದು ಮಾತೈತೆ, ಆತನ ವರ್ಷಗಳು ಅಸಂಖ್ಯವಾದಂತೆ. ಹಲ್ಲೆಲೂಯ. ಯಾಕೆ ಈ ಮಾತು ಬರ್ತದಂದ್ರೆ, ನಮ್ಮ ತಾತ ಮುತ್ತಾತರ ಫೋಟೋಗಳು ಯಾರ ಮನೆಗೆ ಅದಾವ? ನಿಮ್ಮ ತಾತ ಮುತ್ತಾತರ ಫೋಟೋಗಳು ಅದಾವ? ಹೆಸರು ಹಾಕಿದ ಹೆಸರು ಕೆಳಗೆ ಎರಡಿರ್ತಾವ, ಜನನ ಮರಣ ಇರ್ತಾವ ಇಲ್ಲ. ಆದರೆ ದೇವರಿಗೆ ಸಾಯುವಂಥ ದಿನ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಆತನ ವರ್ಷಗಳು ಅಸಂಖ್ಯವಾದ. ಆಮೇನ್. ಹಲ್ಲೆಲೂಯ. ಅದಕ್ಕೋಸ್ಕರ ಆತನ ಏನಾಗಿದ್ದಾನೆ ಗೊತ್ತಾ? ನಿತ್ಯನಾದ ತಂದೆಯಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಏನಾಗಿದ್ದಾನೆ ಆತನು? ಮಾತಾಡಿ, ಏನಾಗಿದ್ದಾನೆ ಆತನು?
ನಿತ್ಯನಾದ ತಂದೆ. ಹಲ್ಲೆಲೂಯಾ. ಯಾವಾಗಲೂ ಇರುವವನು. ಆಮೇನ್. ಅದಕ್ಕೋಸ್ಕರ ಮೋಸೆಗೆ ಹೇಳ್ದ, ಮೋಸೆ ತಿಳ್ಕೊ, ನಿನ್ನ ಜೊತೆ ಯಾವಾಗಲೂ ಇರ್ತೇನೆ. ನೀನು ಬಾಯಿ ಸರಿಗೆ ಬರಕ್ಲಂತೀಯಲ್ಲ, ನಿನಗೋಸ್ಕರ ಮಾತಾಡಕ ಯಾರು ನುಟ್ಟಿಸಿನಿ ಗೊತ್ತಾ? ಅವಾಗೆ ಆರೋನ್ ನುಟ್ಟಿಸಿನಿ. ಯಾರು ನುಟ್ಟಿಸಿನಿ? ರೈಟ್, ಗಮನಿಸ್ರಿ. ಮಿರಿಯಾಮಳು, ಆರೋನನು, ಮೋಶೆ. ಹಲ್ಲೆಲೂಯಾ. ಹೀಗೆ ತೊದಲು ಭಾಷೆ ಯಾರಿಗಿರೋದು ಹೇಳ್ರಿ? ಯಾರಿಗಿರೋದು ತೊದಲು ಮಾತು? ಯಾರಿಗಿರೋದು ಹೇಳ್ರಿ? ಈಗ ದೇವ್ರ ಸೇವೆಗೆ ಯಾರನ್ನ ಕರೆದನ್ ಹೇಳ್ರಿ? ಮೋಶೆನ ಕರೆದಂತೆ. ಏ ಮೋಶೆ ಬಾ ಅಂದ. ಮೋಶೆ ಕೇಳ್ತಾರ, ಸ್ವಾಮಿ ನೀನು ಯಾರಂದ್ರೆ ದೇವ್ರ ಏನ್ ಹೇಳ್ತಾನೆ ಗೊತ್ತಾ? ಇರುವಾತನು. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಆತನ ಹೆಸರಿದೆ ಇಮ್ಮಾನುವೇಲ್, ಅಂದ್ರೆ ನಮ್ಮ ಕೂಡ ಇರುವಾತನು. ಹಲ್ಲೆಲೂಯಾ. ಗಮನಿಸ್ರಿ, ಇಲ್ಲಿ ವಾಕ್ಯ ಹೇಳುತ್ತೆ ನಿತ್ಯನಾದ ತಂದೆ ಎಂಬುದಾಗಿ. ಈಗ ದೇವರು ಗಮನಿಸ್ರಿ, ಇವ್ರು ಮೂವರಲ್ಲಿ ಒಂದೊಂದು ಉದ್ದೇಶ ಇಟ್ಟಿದ್ದಾನೆ. ಏನ್ ಮಾಡಿದಾನೆ ಹೇಳ್ರಿ? ಏನ್ ಮಾಡಿದಾನೆ? ಮಾತಾಡ್ರಿ. ಒಂದೊಂದು ಯೋಚನೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇವ್ರ ಮೇಲೆ ಒಂದೊಂದು ಉದ್ದೇಶ ಇಟ್ಟಿದ್ದಾನೆ. ಈಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈತನ ಕರೆದ ಈತಿಗೆ ದೇವ್ರು ಹೇಳ್ದ ನಾನು ಇರುವಾತನು. ಈತನ ಸೇವೆ ಕರೆದ ಈತ ಹೇಳ್ದ ನನಗೇನು ಬರುತ್ತೆ? ತೊದಲು ಮಾತು. ಯಾವ ಮಾತು? ತೊದಲು ಮಾತು. ಅದಕ್ಕೋಸ್ಕರ ನೀನು ಹಿಂಗೆ ಅಂತಿ ಅಂತ ಗೊತ್ತಿದೋ, ನಿನ್ನ ಪ್ರಾಬ್ಲಮ್ ನನಗೆ ಮೊದಲೇ ಗೊತ್ತು. ಯಾಕಂದ್ರೆ ನಾನು ಇರುವಾತ, ನಾನು ನಿತ್ಯನಾದ ತಂದೆ ಅಂತೇಳಿ ದೇವ್ರು ತಿಳ್ಕೊಂಡು ಯಾರನ್ನುಂಟು ಮಾಡಿದಾನೆ? ಮೊದಲೇ ಯಾರನ್ನುಂಟು ಮಾಡಿದಾನೆ? ಆರನ್ನುಂಟು ಮಾಡಿದಾನೆ. ಹಲ್ಲೆಲೂಯಾ. ಈಗ ಇದು ತೊದಲು ಮಾತು. ಇದಕ್ಕೆ ಸರಿಯಾದ ಯೋಚನೆ ಕೂಡ ಬರಲ್ಲ. ಅದಕ್ಕೋಸ್ಕರ ಒಬ್ಬ ಪ್ರವಾದಿ ನಿಂತಿದ್ದಾನೆ. ಯಾರು ಆಕೆ ಹೆಸರು? ಮಿರ್ಯಾಮಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೋಶೆನ ದೇವರು ಸೇವೆ ಕರಿತೀನಿ ಅಂದ್ರೆ ಆಲ್ರೆಡಿ ಸೃಷ್ಟಿ ಮಾಡಿದ್ದೀನಿ. ಯಾಕೆಂದ್ರೆ ಆಲ್ರೆಡಿ ಇವರಿಬ್ಬರು ಯಾರಿಗೆ ಸಹಾಯ ಮಾಡ್ಬೇಕು ಹೇಳಿ? ಇವರಿಬ್ರು ಯಾರಿಗೆ ಸಹಾಯ ಮಾಡ್ಬೇಕು? ಯೋಚನೆ ಕೊಡೋದಕ್ಕೆ ಮಿರ್ಯಾಮಳು, ಮಾತಾಡೋದಕ್ಕೆ ಆರೋನು, ಪೌರುಷ ತೋರ್ಸಕ್ಕೆ ಮೋಶೆ. ಹಲ್ಲೆಲೂಯಾ. ದೇವರು ಇರುವಾತನು. ಅದಕ್ಕೋಸ್ಕರ ಈ ತರ ಯೋಚನೆ ಮಾಡಿ ಅವತ್ತು ಐಗುಪ್ತ ದೇಶದಲ್ಲಿರುವಂತ ಇಸ್ರಾಯೇಲ್ ಜನರನ್ನು ಬಿಡಿಸುವುದಕ್ಕೆ ಯೋಚನೆ ಮಾಡಿ ಈ ಸಂತತಿನ ಬೆಳೆಸಿದ್ದಾನೆ. ಹಲ್ಲೆಲೂಯಾ. ಯಾರ್ಯಾರವರು? ಮಿರ್ಯಾಮಳು, ಆರೋನನು, ಮೋಶೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಿಡಿಸಿದ್ದಾರೆ ಹೇಳ್ರಿ ಐಗುಪ್ತ ದೇಶದಿಂದ. ಕಾನಾನ್ ದೇಶಕ್ಕೆ ನಡೆಸಕ ಸಿದ್ಧ ಆಗಿದ್ದಾರೆ ಹೇಳ್ರಿ. ಮೋಶೆ ಎಲ್ಲಿಂದ ಬಂದ? ಮಿದ್ಯಾನರ ಅರಣ್ಯದಿಂದ ಬಂದ ಇಲ್ಲ ಬಂದ. ಆದ್ರೆ ಇದಕ್ಕೆಲ್ಲ ಮಾತಾಡಕ, ಅಣ್ಣ ನನಗೆ ಏನ್ ಬರಕ್ಲಿ ಮಾತಾಡಿದ್ರೆ ನೀವು ಚಿಕ್ಕರಾರ, ನಾವು ಮಾತಾಡ್ತೀನಿ. ನಾವು ಯಾವ್ದಕ್ಕೆ ಮಾತಾಡೋದು ಚೊಪ್ಪು. ಕೆಲವೊಬ್ರು ಹೇಳ್ತಿರ್ತಾರ, ನೀನು ಸುಮ್ಮನೆ ಬಾ, ನನಗೆ ಗೊತ್ತಾಯ್ತು, ನಾನು ಮಾತಾಡ್ತೀನಿ, ನೀನು ಮಾತಾಡಬೇಡ, ಏನು ಮಾತಾಡು, ಸುಮ್ಮನೆ ಬಾ. ಮೋಶೆ ಕೂಡ ದೇವ್ರಿಗೆ ಸುಮ್ಮನೆ ಕಳ್ಸತ್ತಲ್ಲೇ ಬಂದನ, ಇಲ್ಲಿ ಮಾತಾಡಕ್ಕೆ ಸಿದ್ಧಾಗ ಆಡಾಡಿ ಎದುರು ನೋಡ್ತಾನ, ಬಂದ ಮೋಶೆ ಅಂತೇಳಿ. ಹಲ್ಲೆಲೂಯಾ. ಯಾರು? ಆರೋನನು. ಹಲ್ಲೆಲೂಯಾ. ಮಿರ್ಯಾಮಳು ಪ್ರವಾದಿ. ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಪ್ರವಾದಿ ಯಾರಂದ್ರೆ ಮಿರ್ಯಾಮಳು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಯೋಚನೆ ಶ್ರೇಷ್ಠವಾದ್ದು. ಹಲ್ಲೆಲೂಯಾ. ಯಾಕೆ ಈ ಮಾತು ಇದನ್ನ ಎಕ್ಸ್ಪ್ಲೇನ್ ಯಾಕೆ ಮಾಡಿದ್ರೆ, ದೇವರು ಇರುವಾತನು ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಅನ್ಕೊಂತೀವಿ ನಾವು ಸೇವೆಗೆ ಬಂದು ನಮ್ಗೆ ಏನಂತ ಆಲ್ರೆಡಿ ರೆಡಿ ಮಾಡಿನೇ ಕಳಿಸಿರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಅನ್ಕೊಳ್ಳೋ ಒಬ್ಬರೇನಾ? ಇಲ್ಲ, ಇಂದ ಆಲ್ರೆಡಿ ಪ್ಯಾಕಪ್ ಆಗಿರುತ್ತೆ. ಹಲ್ಲೆಲೂಯಾ. ಆಲ್ರೆಡಿ ದೇವರು ಆಲ್ರೆಡಿ ಕಳಿಸಿರ್ತಾನೆ. ಮತ್ತು ಆಮೆನ್. ಯಾಕಂದ್ರೆ ಎನಿ ಟೈಮ್ ಇರುವ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಮೋಶೆನ ಕರಿತಾ ಇದ್ದಾನೆ, ಆರೋನ್ನ ಸಿದ್ಧ ಮಾಡಿದ್ದಾನೆ. ಆರೋನ್ನ ಸಿದ್ಧ ಮಾಡಿದ್ದಾನೆ, ಆಲೋಚನೆ ಕೊಡಕ ಮಿರ್ಯಾಮಳ ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಇದು ದೇವರ ಯೋಚನೆ. ಆಮೆನ್. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಇದೆಲ್ಲ ನೋಡಿದ್ರೆ ಇದನ್ನ ಕರೆದಾಗ ಇವರೆಲ್ಲ ಆಲ್ರೆಡಿ ಮೊದಲೇ ಆದ್ರಂದ್ರೆ ಅರ್ಥ ಏನು? ಮೊದಲೇ ದೇವರು ಇರುವಾತನು. ಹಲ್ಲೆಲೂಯಾ. ದೇವ್ರೇನು ಹೇಳ್ರಿ? ಇರುವಾತನು. ಆಮೆನ್. ಕೂತ್ಕೊಳ್ರಿ. ಯೋಹಾನ ಬರೆದ ಸುವಾರ್ತೆ 1ನೇ ವಚನ ಹೇಳ್ತೆ, ಆದಿಯಲ್ಲಿ ವಾಕ್ಯವಿತ್ತಂತೆ. ಆದಿಯಲ್ಲೇ ದೇವರಿದ್ದ. ಹಲ್ಲೆಲೂಯಾ. ಆ ವಾಕ್ಯವು ದೇವರ ಬಳಿದ. ಆ ವಾಕ್ಯವೇ ದೇವರ. ಆದಿಯಲ್ಲೇ ದೇವರಿದ್ದಾನೆ. ಆಮೆನ್. ಆತನೇ ನಿತ್ಯನಾದ ತಂದೆ. ಆತನ ಯಾರು ಹೇಳ್ರಿ? ನಿತ್ಯನಾದ ತಂದೆ. ಆಮೆನ್. ನಮ್ಮ ಜೀವಿತದಲ್ಲಿ ಏನು ಬೇಕೋ ಎಲ್ಲವುಗಳನ್ನು ದಯ ಪಾಲಿಸುತ್ತಾನೆ. ಹಲ್ಲೆಲೂಯಾ. ನಿತ್ಯನಾದ ತಂದೆ ಎಲ್ಲವನ್ನು ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ನಿತ್ಯನಾದ ತಂದೆ ಎಲ್ಲ ರೀತಿಯಲ್ಲಿ ದೇವರು ತನ್ನ ಕಾರ್ಯವನ್ನು ತೋರ್ಪಡಿಸುತ್ತಾನೆ. ಆಮೆನ್. ಆತನ ಆದಿಯಲ್ಲಿ ಇರುವ ದೇವರು. ಹಲ್ಲೆಲೂಯಾ. ಅನೇಕರ ಯೋಚನೆಗಳನ್ನು ಬಲ್ಲಾತನು. ಆಮೇನ್. ಅನೇಕರ ಯೋಚನೆಗಳಿಗೆ ದೇವರು ಸ್ಟ್ಯಾಂಡರ್ಡ್ ಕೊಟ್ಟ ದೇವರು. ಆಮೇನ್. ಆತನ ಹೆಸರೇನು ಹೇಳ್ರಿ? ನಿತ್ಯನಾದ ತಂದೆ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಇಮ್ಮಾನುವೇಲ್ ಅಂದ್ರೆ ನಮ್ಮ ಕೂಡ ಯಾವಾಗಲೂ ಇರುವಾತನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನವರಿಗೆ ವಾಕ್ಯ ಹೇಳ್ತೀನಿ, ಆ ವಾಕ್ಯನ ಕೇಳ್ರಿ. ಹೆಂಗಿರ್ತಾನೆ ದೇವ್ರು ನಾನು ಹೇಳ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ರಿ. ಒಂದೇದೇನು? ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮ ದೇವರು, ಎನಿ ಟೈಮ್ ಇರುವಾತನು. ಹಲ್ಲೆಲೂಯಾ. ಲಾಸ್ಟು
ಸಮಾಧಾನದ ಪ್ರಭು. ಹಲ್ಲೆಲೂಯ, ಹಲ್ಲೆಲೂಯ. ಲಾಸ್ಟ್ ಏನು ಹೇಳ್ರಿ? ಸಮಾಧಾನದ ಪ್ರಭು. ಆಮೆನ್, ಹಲ್ಲೆಲೂಯ. ಗಮನಿಸ್ರಿ, ದೇವರು ಸಮಾಧಾನವನ್ನು ಕೊಡಲು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯ. ಈಗ ಮಾತು ಹೇಳ್ತೀನಿ, ಮನುಷ್ಯನಿಗೆ ಎಲ್ಲ ಇದ್ರೂ ಸಮಾಧಾನ ಇಲ್ಲಾಂದ್ರೆ ಅವನು ಬದುಕಿದ್ದು ವೇಸ್ಟ್. ಅರ್ಥ ಆಯ್ತಾ? ನೀನು ಎಷ್ಟು ದೊಡ್ಡ ಶಾಪ್ಗೆ ಹೋಗು, ಸಮಾಧಾನ ಕೊಡಂದ್ರೆ ಯಾರು ಕೊಡಲ್ಲ. ಸಮಾಧಾನ ಹಣ ಕೊಟ್ಟರೆ ಬರಲ್ಲ. ಹಲ್ಲೆಲೂಯ. ಸಮಾಧಾನ ದೇವರಿಂದಲೇ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಒಂದು ವಾಕ್ಯ ತೆಗೆದು ಓದೋಣ. 2 ಥೆಸಲೋನಿಕ 3ನೇ ಅಧ್ಯಾಯ 16ನೇ ವಚನ. ಸಮಾಧಾನದ ಪ್ರಭು ಮಾಡುವ ಕಾರ್ಯವನ್ನು ನಾವು ನೋಡೋಣ. ಬೇಗ ಬೇಗ ಓದೋಣ. ಸಮಾಧಾನದ ಪ್ರಭುನ ಕಾರ್ಯ ನೋಡೋಣ. 2 ಥೆಸಲೋನಿಕ 3:16 ಓದ್ರಿ. సమాధాన కర్తయ్యకు ప్రభు తాను ఎల్లప్పుడూ మీకు సమాధానమును ಅನುಗ್ರಹಿಂಚುನುಗಾಕ. ಹಲ್ಲೆಲೂಯ. ಎಲ್ಲಪ್ಪುಡನು. ಆಮೆನ್. ಎಲ್ಲ ವೇಳೆಯಲ್ಲಿ ದೇವರು ಏನು ಮಾಡ್ತಾನೆ? ಮನುಷ್ಯನಿಗೆ ಸಮಾಧಾನ ಕೊಡಲು ಬಂದಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ಮಾನವನ್ನ ದೇವ್ರು ಉಂಟು ಮಾಡಿದಾಗ ಸಮಾಧಾನ ಐತಿ. ಏನಂತ ಹೇಳ್ರಿ? ಮಾನವನ್ನ ದೇವ್ರು ಉಂಟು ಮಾಡಿದಾಗ ಮೊದಲನೇ ಮಾನವ ಯಾರು? ಆದಾಮ್. ಆಮೇಲೆ ಯಾರು? ಹವ್ವ. ಈ ಹವ್ವ ಏನ್ ಮಾಡಿದ್ಲು? ಸೈತಾನು ಹೇಳಿದ ಮಾತಿಗೆ ಒಳಗಾಗಿ ಹಣ್ಣು ತಿಂದ್ಲು. ಯಾವ ಹಣ್ಣು? ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣು ತಿಂದ್ಲು. ಹಣ್ಣು ತಿಂದ ಮೇಲೆ ಅವ್ರನ್ನ ದೇವ್ರು ಏನ್ ಮಾಡಿದ್ರು? ಒಳ್ಳೆ ಶ್ರೇಷ್ಠವಾದ ಪ್ಲೇಸಲ್ಲಿರೋ ಅವ್ರನ್ನ ಎಲ್ಲಿ ತಗೊಂಡದ? ಹೊರಗೆ ಬಿಸಾಕಿದ. ಎಲ್ಲಿ? ಏದೇನು ತೋಟದಿಂದ ಎಲ್ಲಿ ಬಿಸಾಕಿದ? ಹೊರಗೆ ಬಿಸಾಕಿದ. ಹೊರಗೆ ಬಿಸಾಕಿದ ಮೇಲೆ ಅವ್ರ ಜೀವಿತ ಹೆಂಗಿದ್ದು? ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಷ್ಟಪಟ್ಟೆ ಪ್ರತಿ ವಿಷಯದಲ್ಲಿ ಅವರು ಬೆವರು ನೀರು ಸುರಿಸಲೇಬೇಕು. ಆ ಪರಿಸ್ಥಿತಿ ಬಂದಾಗ ಒಂದು ಮಾತು ಹೇಳ್ತೀನಿ, ಗಮನಿಸಿರಿ. ಶ್ರೇಷ್ಠವಾದ ಪ್ಲೇಸಲ್ಲಿರುವ ನಾವು ಯಾವುದಾದ್ರೂ ಒಂದು ಮಾಮೂಲು ಪ್ಲೇಸಲ್ಲಿ ಬಂದಾಗ ನಮ್ಗೆ ಏನು ಬರ್ತೇಳ್ರಿ? ಸಮಾಧಾನ ಆಗುತ್ತೆ. ಅಯ್ಯೋ ಅಲ್ಲಿದ್ದು ನಾವು ಹಿಂಗೆ ಮಾಡ್ಬಿಟ್ಟಿವಲ್ಲ, ಹಂಗಿದ್ದೀವಿ. ಕೆಲವೊಬ್ರು ಹೇಳ್ತಿರ್ತಾರ, ನಮ್ಮ ಅಪ್ಪನ ಕಾಲದಲ್ಲಿ ನಾವು ಹಂಗಿದ್ದೀವಿ, ಇವತ್ತು ಹಿಂಗಾಗ್ಬಿಟ್ಟಿವಿ. ಕೆಲವೊಬ್ರು ಅದು ಹೇಳ್ತಾನೆ ಸಮಾಧಾನ ಕಳ್ಕೊಳ್ತಾರೆ. ಗಮನಿಸ್ರಿ, ಈ ಆದಮ್ ಹವ್ವ ಸಮಾಧಾನ ಕಳ್ಕೊಳಕ್ ಸ್ಟಾರ್ಟ್ ಆಯ್ತು. ಸಮಾಧಾನ ಕಳ್ಕೊಳಕ್ ಸ್ಟಾರ್ಟ್ ಆದಾಗ ಅವ್ರ ಹೊಟ್ಟೆಯಲ್ಲಿ ಯಾರು ಬೆಳ್ತಿದ್ರು ಹೇಳ್ರಿ? ಕಾಯೇನನು. ಹಲ್ಲೆಲೂಯ. ಕೈಯೇನು ಮೊದಲ ಕೆಲಸ ಏನು ಮಾಡ್ದ ಗೊತ್ತಾ? ತಮ್ಮನ್ನೇ ಮರ್ಡರ್ ಮಾಡಿಬಿಟ್ಟ. ಏನು ಮಾಡ್ದೆ ಹೇಳ್ರಿ? ತಮ್ಮನ್ನೇ ಸಾಯಿಸಿಬಿಟ್ಟ. ಹಲ್ಲೆಲೂಯ. ಸಮಾಧಾನ ಇಲ್ಲದವನಿಗೆ ಏನು ಮಾಡೋಕ್ಕೂ ಸಿದ್ಧ ಆಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೈಯೇನಿಗೆ ಸಮಾಧಾನ ಇದ್ದಿಲ್ಲ ಅಂದ್ರೆ ದೇವ್ರು ಹೇಳ್ದ, ಬಿತ್ತಿದ್ರು ಕಾಣಿಕೆ. ಯಾರು? ಇಬ್ರು. ಯಾರು ಹೇಳ್ರಿ? ಹೇಬೇಲ, ಕೈಯನ್ ಇಬ್ರು ಕಾಣಿಕೆ ಬಿತ್ತಿದ್ರು. ಕೈಯನ್ ಕೆಲಸ ಏನು ಹೇಳ್ರಿ? ತೋಟಗಾರಿಕೆ. ಯಾವ ಗಾರಿಕೆ? ಬೀಜ ಬಿತ್ತೋದು, ಫಲ ತಗೊಳ್ಳೋದು, ದೇವ್ರಿಗೆ ಅರ್ಪಿಸಿದಿತ್ತು. ಹೇಬೇಲ್ ಕೆಲಸ ಏನು ಹೇಳ್ರಿ? ಕುರಿ ಕಾಯನು. ಹಲ್ಲೆಲೂಯ. ಹೇಬೇಲ್ ಏನ್ ಮಾಡುದು ಗೊತ್ತಾ? ತನ್ನಲ್ಲಿರುವಂತ ಕುರಿಗಳಲ್ಲಿ ಯಾವುದು ಶ್ರೇಷ್ಠವಾದಂತ ನೋಡ್ಕೊಂಡು ಅದನ್ನ ತಗೊಂಡು ಹೋಗಿ ಬಲಿ ಕೊಟ್ಟ. ಯಾರಿಗೆ? ದೇವರಿಗೆ. ಕೈಯನ್ನು ಕೂಡ ಹಂಗೆ ತೋಟದಲ್ಲಿ ಬೆಳೆದಿರೋದೆಲ್ಲ ತಗೊಂಡು, ಕೆಟ್ಟೋರೆ ಟೊಮೊಟ, ಕೆಟ್ಟೋರೆ ಬೆಂಡೆಕಾಯಿ, ಕೆಟ್ಟೋರೆ ಮೆಣಸಿನಕಾಯಿ, ಕೆಟ್ಟೋಗಿರೋವೆಲ್ಲ ತಗೊಂಬಂದು ಬಲಿ ಕೊಟ್ಟ. ಈಗ ಗಮನಿಸ್ರಿ, ಅವ್ರಿಬ್ಬರು ಸನ್ನಿವೇಶ ನಾವು ನೋಡುದಾದ್ರೆ ದೇವರು ಫಸ್ಟ್ ಯಾರನ್ನ ಮೆಚ್ಚಿದ ಹೇಳ್ರಿ? ಶ್ರೇಷ್ಠವಾಗಿ ಕೊಟ್ಟಿರುವವನ್ನ ಮೆಚ್ಚಿದ. ಯಾರತ್ನ? ಹೇಬೇಲ್ನ ಮೆಚ್ಚಿದ. ಆಮೇಲೆ ಹೇಬೇಲ್ನ ಕಾಣಿಕೆ ಮೆಚ್ಚಿದ. ಹಲ್ಲೆಲೂಯ. ಅಂದ್ರೆ ಇದು ಅನ್ಕೊಂಡ್ರಲ್ಲ, ನಾನು ಏನು ಕೊಟ್ಟರು ದೇವರಿಗೆ ಶ್ರೇಷ್ಠವಾದ ಕೊಡಬೇಕು. ಹಲ್ಲೆಲೂಯ ಅನ್ಕೊಂಡ್ರಲ್ಲ. ಅದಕ್ಕೋಸ್ಕರ ದೇವ್ರು ಈ ವ್ಯಕ್ತಿನ ಮೆಚ್ಚಿದ, ಆಮೇಲೆ ಇದನ್ನ ಕಾಣಿಕೆ ಮೆಚ್ಚಿದ. ಆದ್ರೆ ಈ ವ್ಯಕ್ತಿನ ಮೆಚ್ಚಲಿಲ್ಲ. ಇವನಿಗೆ ಕೋಪ ಬಂತು. ಸಮಾಧಾನ ಆಲ್ರೆಡಿ ಇಲ್ಲಿ ಇವರಿಗೆ. ಹಲ್ಲೆಲೂಯ. ಏನ್ ಕಳ್ಕೊಂಡು ಹೇಳ್ರಿ? ತಾಳ್ಮೆ ಕಳ್ಕೊಂಡ. ಇವ್ ನಮ್ಮ ತಮ್ಮ ನನಗಿಂತ ಎಲೆಟ್ ಬರ್ತಾನಂತ ಹೇಳಿ ಸಾಯಿಸ್ಬಿಟ್ಟ. ಹಲ್ಲೆಲೂಯ. ಅಂದ್ರೆ ಬೈಬಲಲ್ಲಿ ಮೊದಲನೇ ಮರ್ಡರ್ ನಡೆದಿದ್ದೆ ಕೈಯೇನಿಂದ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಮಾಡ್ರಿ, ಸಮಾಧಾನ ಇಲ್ಲದಿದ್ರೆ ಮನುಷ್ಯನ ಹೆಂಗಿರ್ಬೇಕು ಯೋಚನೆ ಬರೋದಿಲ್ಲ. ಕೆಲವೊಬ್ರು ಭಯಪಡ್ತಾರೆ, ಕೆಲವೊಬ್ರು ಏನು ಮಾಡಕ್ಕೂ ಸಿದ್ಧ ಆಗತ್ತೆ. ಹೋಗಲ್ ಬಿಡು, ಅವನ ಸಹಿತ ನಾವು ಸತ್ತೋಡೋಣ ಅಷ್ಟೇ, ಸಾಯಿಸ್ಬಿಡೋಣ. ಸಮಾಧಾನ ಇಲ್ಲದಿರುವಾಗ ಏನು ಬೇಕಾದ್ರೆ ಯೋಚನೆಗಳು ಬರ್ತವೆ. ಅದಕ್ಕೋಸ್ಕರ ದೇವರು ಸಮಾಧಾನದ ಪ್ರಭುವಾಗಿ ಬಂದಿದ್ದಾನೆ. ಆಮೆನ್, ಹಲ್ಲೆಲೂಯ. ಅದಕ್ಕೋಸ್ಕರ 2 ಥೆಸಲೋನಿಕ 3:16 ವಾಕ್ಯ ಹೇಳಿದಾಗೆ, ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಸಮಾಧಾನ, ಶಾಂತಿ ಏನಂತೈತೆ? ಸಮಾಧಾನವನ್ನು ಸಕಲ ವಿಧದಲ್ಲಿಯೂ ಸಕಲ ಕಾರ್ಯಗಳಲ್ಲಿ. ಹಲ್ಲೆಲೂಯ. ಸದಾ ಕಾಲವು ಸಕಲ ವಿಧದಲ್ಲಿ ದೇವರು
ಸಮಾಧಾನ ಕೊಡಲು ಈ ಲೋಕಕ್ಕೆ ಬಂದಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಪೌಲನು ಕೂಡ ಅದನ್ನೇ ಹೇಳ್ತಾನೆ, ಸಮಾಧಾನವನ್ನು ದೇವರು ಕೊಡ್ತಾನೆ ಎಂಬುದಾಗಿ. ಆಮೇನ್. ಗಮನಿಸ್ರಿ, ದೇವರು ನಮಗೆ ಸಮಾಧಾನ ಕೊಡಲು ಯಾವಾಗಲೂ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರದು. ಆಮೇನ್. ನಾವೇನು ಮಾಡಬಾರ್ದು ಹೇಳ್ರಿ? ಅಪೋಸ್ತಲರಾಗಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ಬೇಕು. ಯೇಸು ಸ್ವಾಮಿನ ಹಿಡ್ಕೊಂಡು ಹೋಗ್ತಾರೆ ಶಿಲುಬೆ ಹಾಕೋದಕ್ಕೆ ಹಿಡ್ಕೊಂಡು ಹೋಗ ಶಿಲುಬೆ ಹಾಕ್ತಾರೆ. ಹಾಕಿದ ಮೇಲೆ ಯೇಸು ಸ್ವಾಮಿನ ಏನು ಮಾಡ್ತಾರೆ ಹೇಳ್ರಿ? ಸಾಯಿಸ್ತಾರೆ. ಶಿಲುಬೆಯಲ್ಲಿ ಸಾಯಿಸಿದ ಮೇಲೆ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದ ಮೇಲೆ ಗಮನಿಸ್ರಿ, ಯೇಸು ಸ್ವಾಮಿ ಜೊತೆಯಲ್ಲಿರುವವ್ರನ್ನ ಹಿಡ್ಕೋಬೇಕಂತೇಳಿ ಕಾಯ್ತಾ ಇದ್ರು. ಆ ದಿನಮಾನಗಳಲ್ಲಿ ಕಾಯ್ತಿರುವಾಗ ಗಮನಿಸ್ರಿ, ಶಿಷ್ಯರೆಲ್ಲರೂ ಕೂಡ ಒಂದು ಮನೆಯಲ್ಲಿ ಭಯಪಡ್ತಾ ಅಡಗಿರ್ತಾರೆ. ಏನು ಮಾಡ್ತಿರ್ತಾರೆ ಹೇಳ್ರಿ? ಭಯಪಡುತ್ತಾ ಕೂತಿರ್ತಾರೆ. ಭಯಪಡುತ್ತಾ ಕೂತಿರುವಾಗ ಯೇಸು ಸ್ವಾಮಿ 3ನೇ ದಿನದಲ್ಲಿ ಎದ್ದೇಳ್ತಾನೆ. ಏನು ಮಾಡ್ತಾನೆ ಯೇಸು ಸ್ವಾಮಿ? 3ನೇ ದಿನದಲ್ಲಿ ಎದ್ದ ಮೇಲೆ ಏನು ಮಾಡ್ತಾನೆ ಗೊತ್ತಾ? ಮಗ್ದಲದ ಮರಿಗಳಿಗೆ ಕಾಣಿಸ್ಕೊಳ್ತಾನೆ. ಆಮೇಲೆ ಸೀದಾ ಶಿಷ್ಯರಿರುವಂಥ ಮನೆಯೊಳಗೆ ಬಾಗಿಲು ಮುಚ್ಚಿರುತ್ತೆ. ಏನು ಮುಚ್ಚಿರುತ್ತೆ? ಈಗ ನಿಮಗೆ ನಿಮ್ಮ ಮನೆ ಬಾಗಿಲು ಮುಚ್ಚಿದ್ರೆ ಬಾಗಿಲು ತಕ್ಕೊಳ್ಳದೆ ಸೀದಾ ಒಳಗೆ ಹೋಗ್ತೀರಾ? ಓಪನ್ ಮಾಡಿನೇ ಒಳಗೆ ಹೋಗ್ಬೇಕು. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಅವರು ಬಾಗಿಲು ಮುಚ್ಚಿಕೊಂಡು ಭಯಪಡ್ತಿರುವ ಅವರ ಮಧ್ಯದಲ್ಲಿ ಹೋಗುತ್ತಾನೆ. ಹಲ್ಲೆಲೂಯಾ. ಟೋಟಲ್ ಕ್ಲೋಸ್ ಆಗಿದೆ ಡೋರ್ಗಳೆಲ್ಲ. ಆದರೆ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಹೋಗಿ ಅವ್ರಿಗೆ ಮೊದಲು ಹೇಳುವಂಥ ಮಾತನ್ನು ಗೊತ್ತಾ? ತೆಗಿರಿ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. ವಾಕ್ಯ ಓದ್ಬಿಡೋಣ, ಬೇಗ ಮುಗಿಸ್ಕೊಳ್ಳೋಣ. ಆಯ್ತು, ಲಾಸ್ಟ್ ಮುಗಿಸ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 20:19 ಓದ್ರಿ. ಅದೇ ದಿವಸ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯಲ್ಲಿ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಏನಾಗ್ಲಂದನೋ? ಸಮಾಧಾನವಾಗ್ಲಂದನು. ಹಲ್ಲೆಲೂಯಾ. ಅಂದ್ರೆ ದೇವರಿಗೆ ಗೊತ್ತಿತ್ತು ಇವರಿಗೆ ಸಮಾಧಾನ ಇಲ್ಲ, ಆತನು ಸಮಾಧಾನದ ಪ್ರಭು. ಹಲ್ಲೆಲೂಯಾ. ಹೇಳಿದೆ ನಿಮಗೇನಾಗ್ಲಿ, 1 ಸಾರಿ ಹೇಳಿಲ್ಲ 2 ಸಾರಿ ಹೇಳ್ತಾನೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಎಲ್ಲಿ ನಿಂತು? ಅವರ ಮಧ್ಯದಲ್ಲಿ ನಿಂತು. ಟೋಟಲ್ ಕ್ಲೋಸ್ ಆಗಿದೆ, ಒಳಗಡೆ ಬರೋದಕ್ಕೆ ಓಪನ್ ಎಲ್ಲಿ ಪ್ಲೇಸ್ ಇಲ್ಲ. ಆದರೂ ಕೂಡ ಅವರ ಮಧ್ಯದಲ್ಲಿ ದೇವರು ಬಂದಿದ್ದಾನೆ. ಆಮೇನ್. ಯಾಕೆಂದ್ರೆ ಆತನು ಸಮಾಧಾನ ಕೊಡಲು ಶಕ್ತನು. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಅನೇಕ ಚಿಂತೆ ಕಷ್ಟಗಳು ಆವರಿಸಿದಾಗಲೂ ಕೂಡ ಅದರ ಮಧ್ಯದಲ್ಲಿ ದೇವರು ಬಂದು ನಿನಗೆ ಬಂದು ಸಮಾಧಾನವನ್ನು ಕೊಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಸಮಾಧಾನ ಇಲ್ಲಂದ್ರೆ ಮನುಷ್ಯನಿಗೆ ರೋಗಗಳು ಬರ್ತವೆ. ಏನು ಬರ್ತವೆ ಗೊತ್ತಾ? ರೋಗಗಳು ಬರ್ತವೆ. ಯೋಚನೆ ಮಾಡಿ 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 ರೋಗಗಳು ಬರ್ತವೆ. ಸಮಾಧಾನ ಇದ್ರೆ ಆರೋಗ್ಯಕರವಾಗಿರ್ತಾನೆ. ಆಮೇನ್. ದೇವರು ಅದಕ್ಕೋಸ್ಕರ ಅದ್ಭುತ ಸ್ವರೂಪನಾಗಿಯೂ, ಆಲೋಚನೆ ಕರ್ತನಾಗಿಯೂ, ಪರಾಕ್ರಮಿಯಾದ ದೇವರಾಗಿಯೂ, ನಿತ್ಯದ ತಂದೆಯಾಗಿಯೂ, ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ಲೋಕಕ್ಕೆ ಏನಾಗಿದ್ದಾನೆ? ಆತನು ಜನಿಸಿ ಬಂದಿದ್ದಾನೆ. ಇಷ್ಟು ಏನಾಗಿದೆ ಆತನಲ್ಲಿ? ಸಾಮರ್ಥ್ಯ ಅಡಗಿದೆ. ನಾವೇನ್ ಮಾಡಬೇಕು? ಮನೆಗೆ ಸ್ಟಾರ್ ಕಾಡ್ತೀವಿ. ಆ ದೇವರು ತನ್ನ ಕಾರ್ಯಗಳನ್ನು ಮಾಡ್ತಿಲ್ಲ. 5 ರೀತಿಯ ದೇವರು ಕಾರ್ಯಗಳನ್ನು ಮಾಡ್ತಿಲ್ಲ. ಅದನ್ನ ನೆನೆಸಿಕೊಂಡು ನೆಕ್ಸ್ಟ್ ಇಯರ್ ಇಂದ ಬಲವಾಗಿ ಜೀವನ ಯಾತ್ರೆಯಲ್ಲಿ ಮುಂದೆ ಸಾಗೋಣ ನಾವು. ಆಮೇನ್, ಹಲ್ಲೆಲೂಯಾ. ಜನರಿಗೆ ಅರ್ಥ ಆಯ್ತು ನಾನು ಹೇಳಿದೆ? ಅರ್ಥ ಆದವರೆಲ್ಲರೂ ಕೂಡ ನೆನ್ಪಟ್ಕೊಳ್ರಿ, ಎಂಥ ಸಂದರ್ಭ ಬರಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಎಂಥ ಕಷ್ಟ ಪರಿಸ್ಥಿತಿ ಬರಲಿ ದೇವರ ಆಲೋಚನೆ ಬಹಳ ಶ್ರೇಷ್ಠವಾದ. ದೇವರು ಪಕ್ಕ ಒಳ್ಳೆ ಯೋಚನೆ ಮಾಡಿರ್ತಾನೆ. ಆಮೇನ್. 3ನೇದಾಗಿ, ನಿನಗೆ ಸೋಲುವ ಸಂದರ್ಭ ಬಂದರೂ ಕೂಡ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ದೇವರು ನಿನಗೆ ಜಯ ಕೊಡುತ್ತಾನೆ. ಆಮೇನ್. ಮತ್ತೆ 4ನೇದು, ನಿತ್ಯನಾದ ತಂದೆ ನಿನಗೆ ಜೊತೆ ಇರ್ತೀನಂತೇಳಿ ಎಷ್ಟೋ ಜನರು ಆಮೆ ಕೊಟ್ಟು ಧೈರ್ಯ ಕೊಟ್ಟವರು ಬಿಟ್ಟು ಹೋದ್ರು ಕೂಡ ದೇವರು ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಆತನು ನಮ್ಮ ಕೂಡ ಇರುವ ದೇವರಾಗಿದ್ದಾನೆ. ಆತನೇ ಇಮ್ಮಾನುಯೇಲ್ ದೇವರು. ಹಲ್ಲೆಲೂಯಾ. ಆಮೇಲೆ ನೆಕ್ಸ್ಟ್ ಏನು? ಸಮಾಧಾನದ ಪ್ರಭು. ಯಾವಾಗಲೂ ಕೂಡ ಪ್ರತಿಯೊಬ್ಬರ ಜೀವಿತದಲ್ಲಿ ಭಯ ಪಡಬಾರ್ದು ಅಂತೇಳಿ ಸಮಾಧಾನವನ್ನು ಕೊಡುತ್ತಾನೆ. ಆಮೇನ್. ಅಧೈರ್ಯ ಗೆಡಬಾರ್ದು ಅಂತೇಳಿ ದೇವರು ಸಮಾಧಾನ ಕೊಡುತ್ತಾನೆ. ಆಮೇನ್. ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರ್ದು ಅಂತೇಳಿ ದೇವರು ನಿಮ್ಮೆಲ್ಲರಿಗೆ ಸಮಾಧಾನ ಕೊಡುತ್ತಾನೆ. ಆಮೇನ್. ಆ ಸಮಾಧಾನ ನಿಮಗೂ ನಿಮ್ಮ ಕುಟುಂಬಕ್ಕೆ ಇರಲಿ. ಎಲ್ಲರೂ ಆಮೇನ್. ಆಮೇನ್. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಂಬಿಕಸ್ಥನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರ ಆತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಐಶ್ವರ್ಯ ಕಲಾ ಬಾಬಾ, ಅದ್ಭುತ ಸ್ವರೂಪನೇ ನಿನಗೆ ಸ್ತೋತ್ರ ದೇವರೇ. ಆಲೋಚನೆ ಕರ್ತನೆ ನಿನಗೆ ಸ್ತೋತ್ರ ದೇವರೇ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ದೇವರೇ.
ನಿತ್ಯನಾದ ತಂದೆ ನಿನಗೆ ಸ್ತೋತ್ರ, ಸಮಾಧಾನದ ಪ್ರಭುವೇ ನಿನಗೆ ಸ್ತೋತ್ರ ಸ್ತೋತ್ರ. ಈ 5 ಅಂಶಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಅಡಗಿರಲಿ. ಅವ್ರ ಜೀವಿತದಲ್ಲಿ ಏನೇ ಎದುರಾಗಲಿ ಎಲ್ಲವುಗಳ ಮೇಲೆ ನಿಮಗೆ ಜಯ ಕೊಡುತ್ತೆ ಎಂಬುದಾಗಿ ತಿಳ್ಕೊಂಡು ಜೀವನ ಯಾತ್ರೆ ಮುಂದೆ ಸಾಗಿಸುವಂತೆ ಮನದಟ್ಟು ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ವಿಷಯದಲ್ಲಿ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಬಲಪಡಿಸಿ ನೀನು ನಡೆಸುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಕೃಪೆಯುಳ್ಳ ಕಾರ್ಯವನ್ನು ಮಾಡುವ ದೇವರೇ, ಈ ಸಮಯದಲ್ಲಿ ವಾಕ್ಯಗಳ ಮೂಲಕ ಮಾತನಾಡಿ ಸ್ಥಿರಪಡಿಸಿ ಬಲಪಡಿಸಿದ ಆತನೇ ನೀನೇ ಪ್ರತಿಯೊಬ್ಬರ ಜೊತೆಗೆ ಇದ್ದುಕೊಂಡು ದೇವರೇ ಎಲ್ಲ ವಿಷಯದಲ್ಲಿ ನಡೆಸಿ, ಎಲ್ಲ ವಿಷಯದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡಿ ನೀನು ಮಾತ್ರ ಪ್ರತಿಯೊಬ್ಬರ ಜೀವಿತದಲ್ಲಿ ಮಹಿಮೆಯುಳ್ಳ ಕಾರ್ಯವನ್ನು ಮಾಡಿ ನಡೆಸಿ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ದೇವರೇ, ಕ್ರಿಸ್ಮಸ್ ಆರಾಧನೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿರುವ ಪ್ರತಿ ಕುಟುಂಬದಲ್ಲಿ ಸಂತೋಷವನ್ನುಂಟು ಮಾಡಿ ಅದ್ಭುತ ಸ್ವರೂಪನಾಗಿ, ಆಲೋಚನೆ ಕರ್ತನಾಗಿ, ಪರಾಕ್ರಮೆಯ ದೇವರಾಗಿ ಮತ್ತು ದೇವರೇ ನಿತ್ಯನಾದ ತಂದೆಯಾಗಿ, ಸಮಾಧಾನದ ಪ್ರಭುವಾಗಿ ನೀನೇ ಜೊತೆಯಾಗಿ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ನೀನೇ ಇದು ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ನೀನೇ ಇದು ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ನೀನೇ ಇದು ಕೃಪೆಯುಳ್ಳ ಕಾರ್ಯಗಳನ್ನು ಮಾಡಿ ನೀನೊಬ್ಬಾತನೇ ಕರ್ತಪ್ಪ ಬಲಪಡಿಸಿ ಸ್ಥಿರಪಡಿಸಿ ಪ್ರತಿ ಕುಟುಂಬಗಳನ್ನು ಆಶೀರ್ವಾದಕರವಾಗಿ ಮುನ್ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇ ಆಮೆನ್, ಎಲ್ಲರೇ ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನನ್ಯತೆ ಸಹವಾಸವು ಈಗ ತನ್ನ ವಾಕ್ಯ ಕೇಳಿದ ಪ್ರತಿಯೊಬ್ಬರೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೆ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.